ನಮಸ್ತೆ ನನ್ನೆಲ್ಲ ವೀಕ್ಷಕರಿಗೂ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಶ್ರೀರಾಮನ ಜನ್ಮವಾಯಿತು. ಈ ಸುದಿನವನ್ನು ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ. ಈ ದಿನದಿಂದ ಸಂಪೂರ್ಣ ವಾಲ್ಮೀಕಿ ರಾಮಾಯಣವನ್ನು ಓದಲು ಪ್ರಾರಂಭಿಸಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ. ಈ ರಾಮಾಯಣದಲ್ಲಿ ಒಟ್ಟು 7 ಕಾಂಡಗಳಿದ್ದು, ಮೊದಲನೆಯದು ಬಾಲಕಾಂಡ, ಎರಡನೇದು ಅಯೋಧ್ಯಕಾಂಡ, ಮೂರನೆಯದು ಅರಣ್ಯಕಾಂಡ, ನಾಲ್ಕನೇದು ಕಿಷ್ಕಿಂಧಾಕಾಂಡ, ಐದನೆಯದು ಸುಂದರಕಾಂಡ, ಆರನೆಯದು ಯುದ್ಧಕಾಂಡ, ಏಳನೆಯದು ಉತ್ತರಕಾಂಡ. ಮೊದಲನೆಯದು ಬಾಲಕಾಂಡ. ಆ ಬಾಲಕಾಂಡ ಪ್ರವೇಶಕ್ಕೂ ಮುನ್ನ ಪೀಠಿಕೆ ಮತ್ತು ಇದರಲ್ಲಿ ಮುಖ್ಯ ಪಾತ್ರಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಮತ್ತು ಮನುಕುಲದ ಉದ್ಧಾರಕ್ಕಾಗಿ, ಉತ್ತಮ ಸಂಸ್ಕಾರಕ್ಕಾಗಿ ಉಡುಗೊರೆಯಾಗಿ ವರವಾಗಿ ಕೊಟ್ಟ ಮಹರ್ಷಿ ವೇದವ್ಯಾಸರಿಗೆ, ವಾಲ್ಮೀಕಿಯವರಿಗೆ ತುಂಬು ಹೃದಯದಿಂದ ವಂದಿಸುತ್ತಾ ಕಥಾ ಪ್ರವೇಶ ಮಾಡೋಣ. ಈ ರಾಮಾಯಣದಲ್ಲಿ ಬರುವ ಒಂದೊಂದು ಪಾತ್ರವೂ ಕೂಡ ನಿಸ್ವಾರ್ಥವಾಗಿದ್ದು ಬಹಳ ರೋಚಕವಾಗಿವೆ. ಈ ಕಥಾ ಪ್ರವೇಶ ಮಾಡೋಕ್ಕೂ ಮುನ್ನ ಭಗವಂತ ಶ್ರೀರಾಮರಿಗೆ ವಂದಿಸುತ್ತಾ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಿಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರ ಪ್ರಭುವಿಗೆ ಶಿರಬಾಗಿ ನಮಿಸುತ್ತಾ ಮೊದಲಿಗೆ ಸಂಪೂರ್ಣ ರಾಮಾಯಣದ ಉಪೋದ್ಘಾತ ಅಂದರೆ ಪೀಠಿಕೆಯ ಪರಿಚಯ ಮಾಡಿಕೊಳ್ಳೋಣ. ಒಂದು ಗ್ರಂಥವನ್ನು ಪ್ರಕಟಿಸುವಾಗ ಆ ಗ್ರಂಥದ ಕಥೆಯ ಪೂರ್ವೋತ್ತರಗಳು, ಕವಿಯ ಹಿರಿಮೆ ಸಾಮರ್ಥ್ಯ, ಕಥಾನಾಯಕನ ಗುಣಗಳು, ಕಾವ್ಯದ ಪಠಣದಿಂದ ಆಗುವ ಪ್ರಯೋಜನ ಇವುಗಳನ್ನೆಲ್ಲ ವರ್ಣಿಸಿ ಓದುಗರ ಮನಸ್ಸನ್ನು ಆಕರ್ಷಿಸುವುದು ಗ್ರಂಥದ ಉಪೋದ್ಘಾತದ ಮುಖ್ಯ ಪ್ರಯೋಜನ. ರಾಮಾಯಣದಲ್ಲಿ ಮಹಾತಪಸ್ವಿಯಾದ ವಾಲ್ಮೀಕಿಯೇ ಕವಿ, ಮಹಾವಿಷ್ಣುವಿನ ಅವತಾರವೇ ಕಥಾನಾಯಕ. ಈ ಗ್ರಂಥ ಆದಿಕಾವ್ಯ, ಓದಿದವರಿಗೆ ಉತ್ತಮ ಸಂಸ್ಕಾರವೇ ಫಲ. ಹೀಗಿರುವಾಗ ರಾಮಾಯಣದ ಬಗ್ಗೆ ಪ್ರಶಂಸೆ ಮಾಡಿ ಬರೆಯುವುದು ಏನೂ ಇಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ರಾಮಾಯಣವನ್ನು ಪೂರ್ವ ಕವಿಗಳು, ಇಂದಿನ ಕವಿಗಳು ಅನೇಕ ಬಗೆಯಲ್ಲಿ, ಅಂದರೆ ಚೆಂಪು, ಷಟ್ಪದಿ, ವಚನ, ಕಾದಂಬರಿ, ಭಾಷಾಂತರ, ಸಂಪೂರ್ಣ ಕಥೆ, ಸಂಕ್ಷಿಪ್ತ ಕಥೆ ಎಂಬಂತೆ ಅನೇಕ ರೂಪವಾಗಿ ರಚಿಸುತ್ತಿದ್ದಾರೆ. ಇಂತಹ ಅಮೋಘ ಕೃತಿಗಳ ನಿತ್ಯ ಪಾರಾಯಣ, ಅನೇಕಾವೃತ್ತಿ ಪಠಣದ ಅನುಭವದಿಂದ ರಚಿತವಾಗಿರುವ ಈ ವಾಲ್ಮೀಕಿ ರಾಮಾಯಣವು ಕನ್ನಡದಲ್ಲಿ ಸರಳವಾಗಿ ಕಥೆ ಹೇಳಿಕೊಂಡು ಸಾಗುವಂತೆ ಇವೆ. ಸರ್ಗಗಳ ಸಂಖ್ಯೆಯನ್ನು ಕೊಟ್ಟು ಸರ್ಗಗಳನ್ನು ಬೇರೆ ಬೇರೆಯಾಗಿ ವಿಭಾಗಿಸಿಲ್ಲ. ವಾಲ್ಮೀಕಿ ಮಹಾಕವಿಯ ಹೃದಯವನ್ನು ಯಾವ ಸಂದರ್ಭವನ್ನು ಬಿಡದೆ ವಿವರಿಸಿದೆ. ಆದ್ದರಿಂದ ಇದು ಸಂಕ್ಷಿಪ್ತ ರಾಮಾಯಣವಲ್ಲ. ಸಾಮಾನ್ಯವಾಗಿ ರಾಮಾಯಣ ಪಾರಾಯಣ ಮಾಡುವವರು ಯುದ್ಧಕಾಂಡದಲ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಶುಭ ಸಂದರ್ಭಕ್ಕೆ ನಿಲ್ಲಿಸಿ ಉತ್ತರಕಾಂಡವನ್ನು ಪಾರಾಯಣ ಮಾಡುವುದಿಲ್ಲ. ಆದರೆ ರಾಮಾಯಣದಲ್ಲಿ ಉತ್ತರಕಾಂಡವು ರಾವಣನ ವಧೆಯಾಗಿ ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರ ನಡೆಸುತ್ತಿರುವ ಸಂದರ್ಭದ ವಿದ್ಯಮಾನಗಳನ್ನೊಳಗೊಂಡಿದೆ. ಸೀತಾ ಪರಿತ್ಯಾಗ ಮತ್ತು ಶ್ರೀರಾಮನ ಪರಮಪದ ಪ್ರಾಪ್ತಿಯು ಪ್ರಸ್ತಾಪಿಸಲ್ಪಟ್ಟಿದೆ. ಆದ್ದರಿಂದ ಉತ್ತರಕಾಂಡವು ರಾಮಾಯಣವು ಸಂಪೂರ್ಣವಾಗಲು ಅವಶ್ಯಕ. ಧರೆಯಿಂದ ಭುವಿಗೆ ಬಂದ ಭಗವಂತನು ತನ್ನ ಕಾರ್ಯವನ್ನು ಮುಗಿಸಿ ಪುನಃ ಭುವಿಯಿಂದ ಧರೆಗೆ ಮರಳುವ ವಿಷಯವನ್ನು ತಿಳಿಸದಿದ್ದರೆ ಕತೆ ಪೂರ್ಣವಾಗುವುದಿಲ್ಲ. ಅದಲ್ಲದೆ ಭಗವಂತನ ಅವತಾರದ ಕಥೆಗಳು ಇಲ್ಲಿ ಮುಖ್ಯವಾಗಿ ಶ್ರೀರಾಮ ಕಥೆ ಮುಗಿದು ಹೋಗುವ ಕಥೆಯಲ್ಲ. ಪ್ರಪಂಚದ ನಿಯಮದಲ್ಲಿ ಕಾಲ ವಿಶೇಷದಲ್ಲಿ ಪ್ರಾರಂಭವಾದದ್ದೆಲ್ಲವೂ ಕಾಲದಲ್ಲಿ ತೇಲಿ ಕೊನೆಗೆ ಕಾಲದಲ್ಲಿ ಲೀನವಾಗಬೇಕು. ಇದು ಪ್ರಕೃತಿ ನಿಯಮ. ಹಣ್ಣಿನ ಮರವೊಂದರಲ್ಲಿ ಹೂವು, ಪೀಚು, ಕಾಯಿ, ಹಣ್ಣು ಈ ರೀತಿ ಪರಿವರ್ತನೆಯಾಗಿ ಹಣ್ಣು ತೊಟ್ಟಿನಿಂದ ಬೇರ್ಪಟ್ಟಾಗ ಅದನ್ನು ಸವಿದಾಗ ಮಾತ್ರ ಆ ಹಣ್ಣಿನ ಮಾಧುರ್ಯ ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ಇಡೀ ರಾಮಾಯಣವನ್ನು ಆದ್ಯಂತವಾಗಿ ಓದಿ ಅನುಭವಿಸಬೇಕು. ಹೀಗೆ ಪೂರ್ಣ ವಿವರಣೆ ಇರುವುದರಿಂದ ಈ ಕೃತಿ ಸಂಪೂರ್ಣ ರಾಮಾಯಣ. ಆದರೆ ರಾಮಾಯಣದ ಕಥೆಯನ್ನು ಅನುಭವಿಸಬೇಕೆಂಬ ರಸಿಕರಿಗೆ, ಕಥೆಯನ್ನು ಓದಿ ಕೇಳಿ ತಿಳಿಯಬೇಕೆಂಬ ಲೌಕಿಕರಿಗೆ, ಸಂಸ್ಕೃತ ಓದಲು ಬಾರದ ಅಥವಾ ಓದಲು ಬಿಡುವ ಅವಕಾಶವಿಲ್ಲದ ಎಲ್ಲರೂ, ಮಕ್ಕಳು ಹೆಂಗಸರು ಮೊದಲುಗೊಂಡು ರಾಮಾಯಣದ ಕಥೆಯನ್ನು ಪೂರ್ತಿ ಅನುಭವಿಸುವಂತೆ ಇಲ್ಲಿ 7 ಕಾಂಡಗಳಲ್ಲಿ ವರ್ಣಿಸಿ ಹೇಳಿದೆ. ರಾಮಾಯಣ ಒಂದಲ್ಲ, ಅದು ಹಲವು. ಅಂತಹ ದಿಟ್ಟಿನಲ್ಲಿ ರಚಿತವಾದ ಇದು ಒಂದು ಕಿರುಕೃತಿ. ಇಂತಹ ರಾಮಾಯಣ ಗ್ರಂಥಗಳು
ಜಗತ್ತನ್ನು ಪರೆಯುವ ಶಕ್ತಿಯಾಗಿ ನಮ್ಮ ಜೀವನವನ್ನು ಬೆಳಗಿಸಿಕೊಳ್ಳಲು ಬೇಕಾದ ದೀಪವಾಗಿ ಓದುಗರಿಗೆ ಆಂತರಿಕ ಶಕ್ತಿಯನ್ನು ಒದಗಿಸಿ ಜೀವನಕ್ಕೆ ಒಂದು ಸೌಂದರ್ಯವನ್ನು ಕಾಣಿಸುವ ಭಕ್ತಿಯುಳ್ಳವುಗಳಾಗಿವೆ. ಮನುಷ್ಯನ ಸಹಜ ಸ್ವಭಾವದ ಅಭಿವ್ಯಕ್ತಿಗೆ ಅವನ ಪುರುಷ ಪ್ರಯತ್ನದ ಪರಾಕಾಷ್ಠೆಯನ್ನು ಬಣ್ಣಿಸುತ್ತದೆ. ರಾಮಾಯಣವು ವೇದದ ಅವತಾರವಾಗಿ ನಿತ್ಯ ನೂತನ ಅರ್ಥಗಳನ್ನು ನಮಗೆ ದಕ್ಕಿಸಿಕೊಟ್ಟು ನಮ್ಮ ಹೃದಯವನ್ನು ಮುಟ್ಟಿಸುತ್ತದೆ. ತನ್ನ ಜೀವಿತ ಕಾಲದಲ್ಲಿ ತನ್ನ ಎದುರು ಅಂದು ನಡೆದ ರಾಷ್ಟ್ರೀಯ ಘಟನಾವಳಿಗಳಲ್ಲಿ ತಾನೂ ಪಾತ್ರನಾಗಿ ಅಂದು ನಡೆದುದನ್ನು ತನ್ನ ದಿವ್ಯಜ್ಞಾನದಿಂದ ಮಾನವ ಕುಲದ ದಿಗ್ದರ್ಶನಕ್ಕಾಗಿ ಇತಿಹಾಸದ ಈ ಕಾವ್ಯವನ್ನು ವಾಲ್ಮೀಕಿ ರಚಿಸಿದರು. ಇತಿಹಾಸ ಎಂದರೆ ಹಿಂದೆ ನಡೆದ ಸತ್ಯದ ನಿರೂಪಣೆ. ಅದು ಇಂದಿನ ನಮಗೂ ಅನ್ವಯ ಪ್ರಸ್ತುತವಾಗುವಂತೆ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ತೋರಿಸುವ ದೀಪವೇ ಇತಿಹಾಸ. ವಾಲ್ಮೀಕಿ ಮಹರ್ಷಿಯು ತಮ್ಮ ಕಾಲದ ನಾಗರಿಕತೆಯ ಘಟನೆಗಳಿಗೆ ಸಾಕ್ಷಿಯಾಗಿ ತಾನು ಕಂಡ ಸತ್ಯವನ್ನು ಕಾವ್ಯ ಭಾಷೆಯಲ್ಲಿ ಬರೆದ ಇತಿಹಾಸ ರಾಮಾಯಣ. ಹೀಗೆ ಇಲ್ಲಿ ಬರುವ ಒಂದೊಂದು ಪಾತ್ರಗಳೂ ಅಮೋಘ. ಕೆಲವು ಪಾತ್ರಗಳನ್ನು ಹೀಗೆ ಸ್ಮರಿಸಬಹುದು. ದಶರಥನ ಬಗ್ಗೆ ಹೇಳೋದಾದರೆ ವೀರ, ಸತ್ಯನಿಷ್ಠ, ಸಂಸ್ಕೃತಿ ಪ್ರೇಮಿ, ರಾಜ್ಯಭಾರ ಕ್ರಮವನ್ನು ಅದಕ್ಕೆ ಬೇಕಾದ ಜ್ಞಾನವನ್ನು ತಿಳಿದು ಮಹರ್ಷಿಯಂತೆ ಬಾಳಿದ ರಾಜ, ಅಸುರ ಭಯಂಕರ, ಸುರಪೂಜಿತ, ರಣಧೀರ. ಇನ್ನು ಜನಕನ ಬಗ್ಗೆ ಹೇಳಬೇಕಾದ್ರೆ ಸ್ವತಃ ಸಕಲ ಧರ್ಮಶಾಸ್ತ್ರ ತಿಳಿದು ಅದರ ಅನುಷ್ಠಾತವೂ ಆಗಿದ್ದ ನ್ಯಾಯವಂತ ಚಕ್ರವರ್ತಿ. ಘನತೆ, ಗಾಂಭೀರ್ಯ, ಪೂಜ್ಯತೆಗಳಿಗೆ ನೆಲೆಯಾದ ಪಾತ್ರ ಕೌಸಲ್ಯ. ಇದು ಅವಳು ಸಾಧ್ವಿಮಣಿ. ಜೀವನವೆಲ್ಲ ಕಷ್ಟಮಯ, ದುಃಖಮಯ. ಅದನ್ನು ಸಹಿಸಿಕೊಳ್ಳುವ ಕಲೆಯನ್ನು ನಾವು ಜೀವನದಲ್ಲಿ ಕಲಿಯಬೇಕು ಎಂದು ತೋರಿಸಿದ ಮಹಿಳೆ. ಜೀವನದಲ್ಲಿ ತನಗೆ ಬಂದ ಮಹಾ ವಿಪತ್ತುಗಳನ್ನು ಸಹಿಸಿಕೊಂಡು ಎಂದೂ ಚಿತ್ತವಿಕಾರಕ್ಕೆ ಅವಕಾಶ ಕೊಡದೆ ಬಾಳು ನಡೆಸಿದ ಸಾಧ್ವಿ ತಪಸ್ವಿನಿ ಸುಮಿತ್ರೆ. ಕಠಿಣ ಹೃದಯದ ತನ್ನ ಹಠವನ್ನು ಬಿಡದೆ ಸಾಧಿಸಿಕೊಳ್ಳುವ ಮಿಶ್ರ ಮನುಷ್ಯರಿಗೆ ಸಹಜವಾದ ಮಿಶ್ರ ಸ್ವಭಾವದ ತನ್ನ ರೂಪದ ಬಗ್ಗೆ ಅತಿ ಅಭಿಮಾನವಿಟ್ಟವಳು ಆದ ಕೈಕೇಯಿ. ರಾಮಾನುಜನಾದ ಮಹಾತ್ಯಾಗಿಯಾಗಿದ್ದ ಅಂತಹ ಪಾತ್ರ ಬೇರೊಂದಿಲ್ಲ ಎನ್ನುವಷ್ಟು ಪ್ರಸಿದ್ಧನಾಗಿದ್ದ ಲಕ್ಷ್ಮಣ. ಇಕ್ಷ್ವಾಕು ಕುಲಕ್ಕೆ ಭೂಷಣನಾದ ನಮ್ಮ ದೇಶದ ಹೆಸರಿಗೆ ಅಂಟಿಕೊಂಡಿರುವ ಹೆಸರುಳ್ಳ ಧರ್ಮಾತ್ಮ, ತ್ಯಾಗಮೂರ್ತಿ, ಸನ್ಯಾಸಿಯಂತೆ ಬಾಳಿದ ಭರತ. ತನ್ನ ವರಶತ್ರುಗಳನ್ನು ಅದಕ್ಕೂ ಮಿಗಿಲಾಗಿ ಒಳಗಿನ ನಿತ್ಯ ಶತ್ರುಗಳಾದ ಕಾಮಕ್ರೋಧಗಳನ್ನು ಗೆದ್ದ ಮಹಾನುಭಾವ ಶತ್ರುಘ್ನ. ಭಾರತೀಯರಾದ ನಮಗೆ ಮಾನವ ಜನ್ಮದ ಮಾನವ ಪ್ರಜ್ಞೆ, ಮಾನವತೆಯ ಘನತೆ, ಗಾಂಭೀರ್ಯ ಮತ್ತು ಎತ್ತರ, ಜೀವನದ ಸಾರ್ಥಕತೆಗಳನ್ನು ಜಗತ್ತಿಗೆ ತೋರಿಸಿದ ಮಹಾಪಾತ್ರ ಶ್ರೀರಾಮ. ಮರ್ಯಾದ ಪುರುಷೋತ್ತಮ, ಉತ್ತಮ ಪುತ್ರ, ಆದರ್ಶ ಪತಿ, ನೆಚ್ಚಿನ ಸ್ನೇಹಿತ, ಆದರ್ಶ ಸಹೋದರ, ಪ್ರೀತಿಪಾತ್ರನಾದ ದೊರೆ, ಧರ್ಮದ ಆರಾಧಕ, ವಿಚಾರಶೀಲ ಚಕ್ರವರ್ತಿ, ದಕ್ಷ ಆಡಳಿತಗಾರ, ಸೌಜನ್ಯಶೀಲನಾಗಿ ದೀನದಲಿತರ ಆಪ್ತ ಬಂಧು, ಎಲ್ಲರೂ ಅನುಕರಿಸಲು ಇಷ್ಟಪಡುವ ಚಾರಿತ್ರ್ಯವುಳ್ಳವ, ತ್ಯಾಗದಿಂದಲೇ ಅಮೃತ ಪದವಿ ಎಂದು ತೋರಿಸಿ ಕೊಟ್ಟು ಸತ್ಯವಂತನಾಗಿ ಬಾಳಿ ಸತ್ಯದ ಬಗ್ಗೆ ನಮಗೆ ಮನದಟ್ಟು ಮಾಡಿಕೊಡುವ ಪಾತ್ರ ಶ್ರೀರಾಮನದು. ರಾಕ್ಷಸಿ ಕೃತ್ಯಗಳು ಒಂದಲ್ಲ ಒಂದು ದಿನ ಅವನ ಎಸಗಿದವನಿಗೆ ಕೇಡು ತರುತ್ತವೆ ಎನ್ನುವುದನ್ನು ತೋರಿಸಿಕೊಡುವ ವ್ಯರ್ಥ ಅಹಂಕಾರ ಮಮಕಾರಗಳಿಗೆ ಹೆಸರುವಾಸಿಯಾಗಿದ್ದ ಪಾತ್ರಗಳು ರಾವಣ, ಕುಂಭಕರ್ಣ, ಇಂದ್ರಜಿತ್, ಮಾರೀಚ, ತಾಟಕ, ಶೂರ್ಪಣಖ, ಖರ, ದೂಷಣ ಇತ್ಯಾದಿ. ರಾಕ್ಷಸ ರಾಜನಾದ ತನ್ನ ಅಣ್ಣನಿಗೆ ಧೈರ್ಯವಾಗಿ ಬುದ್ಧಿ ಹೇಳಿದ ಧರ್ಮಾತ್ಮ ವಿಭೀಷಣ. ಸ್ತ್ರೀಯರಿಗೆ ಬೇರೆ ಎಲ್ಲರಿಗಿಂತಲೂ ಗಂಡನೇ ಮುಖ್ಯ, ಅವನೇ ಗತಿ, ಅವನೇ ದೈವ ಎಂದು ತಿಳಿದು ಬಾಳೆ ಬದುಕಿದ ಸಾಧ್ವಿಮಣಿ ಮಹಾತಾಯಿ ಸೀತೆ. ಎಂತಹ ಕಷ್ಟಕ್ಕೆ ಒಳಗಾದರೂ ಶುದ್ಧ ಚಾರಿತ್ರ್ಯದಿಂದ ಅದನ್ನು ಗೆಲ್ಲಬಹುದು, ಕಷ್ಟ ಬಂದರೂ ಧೈರ್ಯಗೆಡಬಾರದು ಎಂದು ತೋರಿಸಿದ ಪಾತ್ರ ಸೀತೆಯದು. ಮಹರ್ಷಿಗಳಿಗೂ ದೊರಕದ ಶ್ರೀರಾಮನ ಅಪೂರ್ವ ದರ್ಶನವನ್ನು ತನ್ನ ಚಾರಿತ್ರ್ಯ, ವಿವೇಕ, ಭಕ್ತಿ, ತಪಸ್ಸುಗಳಿಂದ ಪಡೆದುಕೊಂಡು ಗಂಡನಿಗೆ ಸಮಯದಲ್ಲಿ ಬುದ್ಧಿ ಹೇಳಿದ ರಾವಣ ಪತ್ನಿ ಮಂಡೋದರಿ. ಮಾನವತೆಯ ಚಾಪಲ್ಯ, ದೌರ್ಬಲ್ಯಗಳಿದ್ದರೂ ರಾಜ್ಯ ಬಯಸಿಯೇ ಶ್ರೀರಾಮನಿಗೆ ಶರಣು ಬಂದರೂ ಆಮೇಲೆ ಸಮಯದಲ್ಲಿ ಆತ್ಮಾರ್ಪಣೆ ಮಾಡಿಕೊಂಡು ಅತಿಮಾನುಷರಾದ ವಾನರ ರಾಜ ಸುಗ್ರೀವ. ತನಗೆ ಸಮಯಕ್ಕೆ ಬುದ್ಧಿ ಹೇಳುವ ಸುಂದರಿಯಾದ ತಾರೆಯ ಮೈದುನ. ಮಾನವ ಜೀವನ ರೀತಿಗೆ ಸಮೀಪ ಬರುವ ವ್ಯಕ್ತಿತ್ವ. ರಾಮಾಯಣ ಮಹಾಮಾಲಾರತ್ನವೆಂದು ಅರ್ಥಪೂರ್ಣವಾಗಿದ್ದು ಆದರ್ಶ, ಚಾರಿತ್ರ್ಯ, ಇಂದ್ರಿಯ ನಿಗ್ರಹ, ದೇವರ ಸೇವೆ, ಸಕಲ ಶಾಸ್ತ್ರ ಪಾರಂಗತತ್ವ, ಸದಾಚಾರ ಸಂಪನ್ನ, ಉತ್ಸಾಹದ ಚಿಲುಮೆ, ಶತ್ರು ಭಯಂಕರ, ಕಾರ್ಯದಕ್ಷ, ಉತ್ತಮ ರಾಯಭಾರಿ, ವಿವೇಕದ ಸಾಕಾರ ಮೂರ್ತಿ, ಯುವಜನಕ್ಕೆ ಸ್ಫೂರ್ತಿ ಕೊಡುವ ಚಿಲುಮೆ, ಜೀವನದ ಮಹಾಮೌಲ್ಯಗಳನ್ನು ಸಾಧಿಸುವ ಧ್ಯೇಯದತ್ತ ನಮಗೆ ಮಾರ್ಗದರ್ಶನ ಮಾಡುವ ಮಹಾಪುರುಷ ಶ್ರೀ ಆಂಜನೇಯ. ಆಚಾರ್ಯನಿಷ್ಠಳಾಗಿ ಹರ್ಷದಿಂದ ಬಾಡಿ ಬದುಕಿ ಇಡೀ ಬದುಕನ್ನು ತನ್ನ ಗುರುವಿಗೆ ಅರ್ಪಿಸಿ ಮರಣದಲ್ಲೂ ಉತ್ಸಾಹ ತೋರಿಸಿದ ಪಾತ್ರ ಶಬರಿಯದು. ದಾಸನ ಮಾಡಿಕೋ ಎಂಬ ವಾಣಿಯಂತೆ ಭಗವಂತನ ಸೇವೆಗಾಗಿ ತನ್ನ ಶರೀರಾರ್ಪಣೆ ಮಾಡಿಕೊಂಡ ಹಿರಿಯ ಪಾತ್ರ ಜಟಾಯು. ಹೀಗೆ ರಾಮಾಯಣವು ಅಯೋಧ್ಯೆ, ಕಿಷ್ಕಿಂಧೆ ಮತ್ತು ಲಂಕಾ ಪಟ್ಟಣಗಳಲ್ಲಿದ್ದ ಜೀವನ ಕ್ರಮಗಳನ್ನು, ಸಂಸ್ಕೃತಿಗಳನ್ನು, ಆದರ್ಶಗಳನ್ನು ನಮಗೆ ಪರಿಚಯ ಮಾಡಿಸಿ ನಾಗರಿಕತೆಗೂ ಸಂಸ್ಕೃತಿಗೂ ಇರುವ ವ್ಯತ್ಯಾಸವನ್ನು ತೋರಿಸಿ ಬರಿಯ ನಾಗರಿಕತೆ ಇದ್ದು ಸಂಸ್ಕೃತಿ ಇಲ್ಲದಿದ್ದರೆ ಅದು ಅಧಃಪತನಕ್ಕೆ ಕಾರಣವಾಗುತ್ತದೆ ಎಂದು ತೋರಿಸಿ ಗೌರವಾನ್ವಿತ ಮಾನವ ಜೀವನಕ್ಕೆ ಕೆಲವು ನಿಯಮಗಳಿವೆ ಎಂದು
ಅದರಲ್ಲೂ ಶೀಲ ಚಾರಿತ್ರ್ಯಗಳು ಬಹುಮುಖ್ಯವೆಂದು ನಮ್ಮಂಥವರಿಗೆ ದಾರಿ ತೋರಿಸಿ ಬದುಕನ್ನು ಹಸನು ಮಾಡಿಕೊಂಡು ಬಾಳಿ ಉದ್ಧರಿಸಿಕೊಳ್ಳಲು ದೀವಟಿಗೆಯಂತಿರುವ ಇತಿಹಾಸವೇ ರಾಮಾಯಣ. ಧರ್ಮವನ್ನು ಕಣ್ಣಿಂದ ನೋಡಲಾಗುವುದಿಲ್ಲ, ಆದರೆ ರಾಮಾಯಣವನ್ನು ಓದಿದಾಗ ಕಣ್ಣಿಂದ ಧರ್ಮವನ್ನು ನೋಡಿದಷ್ಟು ತೃಪ್ತಿಯಾಗುತ್ತದೆ. ಇದರ ಅಧ್ಯಯನದಿಂದ ಉತ್ತಮ ಸಂಸ್ಕಾರ ದೊರಕುತ್ತದೆ. ಭುವಿಗೂ ದಿವಿಗೂ ಒಂದು ಸೇತುವೆಯಂತೆ ಇದೆ ರಾಮಾಯಣ. ಬಹಳ ಪ್ರಾಚೀನವಾದ ವಾಲ್ಮೀಕಿ ರಾಮಾಯಣ ಭಾರತೀಯ ಹಿಂದೂ ಸಂಸ್ಕೃತಿಯ ಸಾರವಾಗಿ ಎಲ್ಲ ಕಾಲಕ್ಕೂ ಪ್ರಸ್ತುತ ಎನಿಸಿ ಪರಿಪೂರ್ಣ ಮಾನವತ್ವ, ಶ್ರೇಷ್ಠವಾದ ಜೀವನ ಮೌಲ್ಯಗಳನ್ನು ವಿವರಿಸಿ ಆಬಾಲವೃದ್ಧರಾದಿಯಾಗಿ ಸರ್ವಜನರಿಗೂ ಪ್ರಿಯವಾಗಿ ತಾಂತ್ವಿಕ ಚಿಂತನೆಗಳು, ನೀತಿ, ಧರ್ಮಬೋಧೆ, ಸಾಮಾಜಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು, ರಾಜನೀತಿ, ಆದರ್ಶ ಮಾನವೀಯ ನಡತೆ ಇವೆಲ್ಲವನ್ನೂ ವಿವರಿಸಿ ಆದ್ದರಿಂದಲೇ ನಿತ್ಯಪಾರಾಯಣ ಯೋಗ್ಯವಾಗಿದೆ. ರಾಮಾಯಣ ಕಾವ್ಯ ರಚನೆಯ ಹಿನ್ನೆಲೆಯೇ ಬಹಳ ಅದ್ಭುತವಾಗಿದೆ. ಒಮ್ಮೆ ಋಷಿಕವಿ ವಾಲ್ಮೀಕಿಗಳ ಆಶ್ರಮಕ್ಕೆ ಪೂಜ್ಯ ನಾರದ ಮಹರ್ಷಿಗಳು ಬರುತ್ತಾರೆ. ಬಂದ ಮಹರ್ಷಿಗೆ ವಾಲ್ಮೀಕಿ ಋಷಿ ಆದರೋಪಚಾರ ಮಾಡಿ ಆತಿಥ್ಯ ನೀಡಿ ನಂತರ ಕೇಳುತ್ತಾರೆ, 16 ಸದ್ಗುಣಗಳುಳ್ಳ ಪರಿಪೂರ್ಣ ಜೀವಂತ ಮಾನವ ಶ್ರೇಷ್ಠ ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅಂತಹನ ಬಗ್ಗೆ ನನಗೆ ತಿಳಿಸಿ ಎಂದು ಕೇಳಿ ಇಡೀ ಮಾನವ ಕುಲದ ಬಗ್ಗೆಯೇ ಕೇಳುತ್ತಾರೆ. ಅದಕ್ಕೆ ಉತ್ತರವಾಗಿ ಪ್ರತ್ಯಕ್ಷ ಉದಾಹರಣೆಯಾದ ಶ್ರೀರಾಮನ ವ್ಯಕ್ತಿತ್ವ, ಸಾರ್ಥಕವಾದ ಆತನ ಬದುಕು ಇವುಗಳ ಬಗ್ಗೆ ನಾರದ ಮಹರ್ಷಿ ವಾಲ್ಮೀಕಿಗಳಿಗೆ ತಿಳಿಸುತ್ತಾರೆ. ಈ 16 ಸದ್ಗುಣಗಳಲ್ಲಿ 2 ಅಥವಾ 3 ಇದ್ದರೂ ಅವನು ಗೌರವಾನ್ವಿತ ಮಾನವನಾಗಿ ಬಾಳಬಹುದು. ಅಂತಹವರು ಅತಿ ವಿರಳ. ಆದರೆ ಲೋಕದ ಭಾಗ್ಯದಿಂದ ಈ 16 ಗುಣಗಳು ಇರುವ ಒಬ್ಬ ಮಹನೀಯ ಈಗ ಕೋಸಲ ರಾಜ್ಯದ ಅಯೋಧ್ಯೆಯಲ್ಲಿದ್ದಾನೆ. ಅವನೇ ಇಕ್ಷ್ವಾಕು ವಂಶದ ಶ್ರೀರಾಮ ಎಂದು ಹೇಳಿ ಶ್ರೀರಾಮನ ಗುಣಗಾನ ಮಾಡುತ್ತಾರೆ. ಪ್ರಶ್ನೆ ಕೇಳಿದ ಕವಿಗೆ ಶ್ರೀರಾಮನ ಸಂಗತಿ ಗೊತ್ತಿಲ್ಲದಿಲ್ಲ. ಆದರೂ ನಾರದರ ಬಾಯಿಯಿಂದ ಶ್ರೀರಾಮನ ಜೀವನ ಕಥೆಯನ್ನು ಕೇಳಲು ಬಯಸುತ್ತಾರೆ. ಅದನ್ನು ಹೇಳಲೆಂದೇ ಬಂದ ನಾರದರಿಗೆ ಪ್ರೋತ್ಸಾಹ ದೊರಕಿ ಸಮಗ್ರ ರಾಮಾಯಣದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾರೆ. ರಾಮಾಯಣದ ಕಥೆಯನ್ನೇ ಮನದಲ್ಲಿ ಅನುಭವಿಸುತ್ತಾ ಶ್ರೀರಾಮನ ದಿವ್ಯ ಗುಣಗಳ ಬಗ್ಗೆ ಚಿಂತಿಸುತ್ತಾ ವಾಲ್ಮೀಕಿ ಮಹರ್ಷಿ ಶಿಷ್ಯ ಭಾರದ್ವಾಜನೊಡನೆ ಸ್ನಾನಕ್ಕಾಗಿ ನದಿ ತೀರಕ್ಕೆ ಬರುತ್ತಾರೆ. ತಮಸಾ ನದಿಯ ತಿಳಿಯಾದ ನೀರು ಸಜ್ಜನರ ನಿರ್ಮಲ ಮನಸ್ಸಿನಂತೆ ಕಾಣುತ್ತದೆ. ಸ್ನಾನ ಆಹ್ನಿಕಗಳನ್ನು ಮಾಡಲು ಕವಿ ನದಿಯ ಮರಳು ದಂಡೆಯ ಮೇಲೆ ನಡೆದು ಬರುತ್ತಿದ್ದಾರೆ. ಆಗ ಆಕಾಶದಲ್ಲಿ ಇಂಪಾದ ಸ್ವರದಿಂದ ಪ್ರೇಮ ಕೇಳಿಯಲ್ಲಿದ್ದ ಕ್ರೌಂಚ ಪಕ್ಷಿಗಳ ಜೋಡಿಯು ಸಂತೋಷವನ್ನು ಮಹಾಕವಿ ವಾಲ್ಮೀಕಿ ವಿಶ್ವಪ್ರೇಮದ ದೃಷ್ಟಿಯಿಂದ ನೋಡಿ ಅನುಭವಿಸುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಬೇಡನೊಬ್ಬನ ಕ್ರೂರವಾದ ಬಾಣ ತಾಗಿ ಗಂಡು ಕ್ರೌಂಚ ನೆಲಕ್ಕೆ ಬಿತ್ತು. ಅದನ್ನು ನೋಡಿ ಹೆಣ್ಣು ಕ್ರೌಂಚ ವಿಲಪಿಸಿ ಕೂಗತೊಡಗಿತು. ಕವಿಯ ಮನಸ್ಸು ಕದಲಿ ಹೃದಯವನ್ನು ಹಿಂಡಿದಂತಾಯಿತು. ಸಂತೋಷ ಪಡುತ್ತಿದ್ದ ಪಕ್ಷಿ ಜೋಡಿಯಲ್ಲಿ ಗಂಡು ಹಕ್ಕಿಯನ್ನು ಅದನ್ನು ನೋಡಿ ಹೆಣ್ಣು ಕ್ರೌಂಚ ಇದ್ದಕ್ಕಿದ್ದಂತೆ ಬೇಡನೊಬ್ಬನ ಕ್ರೂರವಾದ ಬಾಣ ತಾಗಿ ಗಂಡು ಕ್ರೌಂಚ ನೆಲಕ್ಕೆ ಬಿತ್ತು. ಅದನ್ನು ನೋಡಿ ಹೆಣ್ಣು ಕ್ರೌಂಚ ವಿಲಪಿಸಿ ಕೂಗತೊಡಗಿತು. ಕವಿಯ ಮನಸ್ಸು ಕದಲಿ ಹೃದಯವನ್ನು ಹಿಂಡಿದಂತಾಯಿತು. ಸಂತೋಷ ಪಡುತ್ತಿದ್ದ ಪಕ್ಷಿ ಜೋಡಿಯಲ್ಲಿ ಗಂಡು ಹಕ್ಕಿಯನ್ನು ಕೊಂದ ಬೇಡನ ಕಾರ್ಯಕ್ಕೆ ಅವನ ಮೇಲೆ ಕೋಪ ಉಕ್ಕಿ ಬಂತು. ತನಗರಿವಿಲ್ಲದೆಯೇ ಕವಿಯ ಬಾಯಿಂದ ಮಹಾ ಮಾತೊಂದು ಶ್ಲೋಕ ರೂಪದಲ್ಲಿ ಹೊರಹೊಮ್ಮಿ ಅದು ಶಾಪರೂಪವಾಯಿತು. ಮಾನಿಷಾದ ಪ್ರತಿಷ್ಮಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಅಂದರೆ ಪ್ರೇಮ ಸಲ್ಲಾಪದಲ್ಲಿ ತೊಡಗಿ ಜೊತೆಯಾಗಿದ್ದ ಪಕ್ಷಿ ಜೋಡಿಯಲ್ಲಿ ಒಂದನ್ನು ಕೊಂದು ಇನ್ನೊಂದಕ್ಕೆ ದುಃಖ ತಂದು ಅನುಚಿತ ಕಾರ್ಯ ಮಾಡಿದ ವ್ಯಾಧನೆ ನೀನು ಇದೇ ರೀತಿ ಬಹಳ ಕಾಲ ನರಳುವಂತಾಗಲಿ. ಶ್ಲೋಕವನ್ನು ಹೇಳಿದ ಒಡನೆಯೇ ಕವಿಗೆ ತಾನು ವಿವೇಕ ಕಳೆದುಕೊಂಡು ಒಂದು ಜೀವವನ್ನು ತೆಗೆದ ಇನ್ನೊಂದು ಜೀವಕ್ಕೆ ನೋಯುವಂತಹ ಮಾತನಾಡಿದ್ದಕ್ಕಾಗಿ ಪರಿತಾಪವಾಯಿತು. ಆದರೆ ಹೊರಬಿದ್ದ ಶ್ಲೋಕರೂಪ ಶಾಪಪಾದಬದ್ಧವಾಗಿ ಅಕ್ಷರ ಸಮವಾಗಿ ತಂತ್ರಿಯ ಸಮನ್ವಿತವಾಗಿ ಛಂದೋಬದ್ಧವಾಗಿ ಸೊಗಸಾದ ಶ್ಲೋಕವಾಗಿದ್ದುದು ತಿಳಿಯಿತು. ಜೊತೆಯಲ್ಲಿದ್ದ ಭಾರದ್ವಾಜರು ಶ್ಲೋಕ ಕೇಳಿ ಅಚ್ಚರಿಪಟ್ಟರು. ಸ್ನಾನ ಆಹ್ನಿಕ ಮುಗಿಸಿ ಶಿಷ್ಯನೊಂದಿಗೆ ವಾಲ್ಮೀಕಿ ಮುನಿ ಆಶ್ರಮಕ್ಕೆ ಬಂದು ಧ್ಯಾನಕ್ಕೆ ಕುಳಿತರು. ತಮಸಾ ನದಿ ತೀರದಲ್ಲಿ ನಡೆದ ಘಟನೆಯ ಬಗ್ಗೆ ಚಿಂತಿಸುತ್ತಾ ಇರುವಾಗ ಚತುರ್ಮುಖ ಬ್ರಹ್ಮನು ಅಲ್ಲಿಗೆ ಬಂದರು. ನಾರದರು ರಾಮನ ಕಥೆ ಹೇಳಿದ್ದು ಕವಿಯ ಬಾಯಿಂದ ಆಂತರಿಕ ಪ್ರತಿಭೆಯಿಂದ ಹೊರಗೆ ಬಂದ ಶ್ಲೋಕ ಎರಡೂ ತನ್ನ ಸಂಕಲ್ಪ ಪ್ರೇರಣೆಗಳಿಂದಲೇ ಆದುವು ಎಂದು ತಿಳಿಸಿ ಅದೇ ದಾಟಿಯಲ್ಲಿ ರಾಮಾಯಣ ಕಾವ್ಯವನ್ನು ಮುನಿ ಬರೆಯಬೇಕೆಂದು ಆದೇಶಿಸುವುದಲ್ಲದೆ ಮಹಾಕಾವ್ಯಕ್ಕೆ ಬೇಕಾದ ವಸ್ತು ಮತ್ತು ರೂಪ ಎರಡನ್ನೂ ಕೊಟ್ಟು ಕಥೆಯ ಘಟನೆಗಳು ಪಾತ್ರಗಳ ವರ್ಣನೆ ಎಲ್ಲವೂ ಕವಿಗೆ ಅಂಗೈಯಲ್ಲಿನ ನೆಲ್ಲಿಕಾಯಿಯಂತೆ ಕಾಣುವಂತೆ ದಿವ್ಯ ದೃಷ್ಟಿಯನ್ನು ವರವಾಗಿ ನೀಡಿದರು. ಬ್ರಹ್ಮನ ಪ್ರೇರಣೆಯಂತೆ ಋಷಿಕವಿ ವಾಲ್ಮೀಕಿ ರಾಮಾಯಣ ಕಾವ್ಯವನ್ನು ರಚಿಸಿದರು. ಹೀಗೆ ರಚಿಸಿದ ಕಾವ್ಯಶ್ರೀಯನ್ನು ಹೊರಗೆ ನೀಡುವುದು ಹೇಗೆ? ತಾನು ರಚಿಸಿದ ಮಹಾಕಾವ್ಯವನ್ನು ಪ್ರಯೋಗಬದ್ಧವಾಗಿ ಆಡುವ ಪಾಠಕರ ಕೈಯಲ್ಲಿ ಕೊಟ್ಟರೆ ತಾನೇ ಕಾವ್ಯದ ನಿರ್ವಹಣೆಯಾಗುತ್ತದೆ ಎಂಬ ಚಿಂತೆ ಮಹರ್ಷಿಗೆ ಬಂತು. ಆ ವೇಳೆಗೆ ಅವರಿಂದಲೇ ಶಿಕ್ಷಣ ಪಡೆದ ಯಮಲರಾದ ರಾಮನ ಮಕ್ಕಳೇ ಆದ ಗಾನ ವಿಶಾರದರಾದ ಸ್ವರ ಸಂಪನ್ನರಾದ ಲವಕುಶರು ಅವರಿಗೆ ಕಾಣಿಸಿಕೊಂಡರು.
ಮಹರ್ಷಿ ಅವರಿಗೆ ಕಾವ್ಯವನ್ನು ಬೋಧಿಸಿ ಉಪದೇಶಿಸಿದರು. ಗಮಕಿಗಳಾದ ಲವಕುಶರು ಋಷಿಗಳ ಸದಸ್ಸಿನಲ್ಲಿ ರಾಮಾಯಣವನ್ನು ಗಾನ ಮಾಡಿದರು. ಆಶ್ರಮದಲ್ಲಿ ಇದ್ದ ಮಹರ್ಷಿಗಳು ತೃಪ್ತರಾಗಿ ಪ್ರಶಂಸೆಗಳನ್ನೂ ಅಭಿನಂದನೆಗಳನ್ನೂ ಸೂಚಿಸಿದರು. ಈ ಸುದ್ದಿ ಬಹುದೂರಕ್ಕೂ ಹರಡಿತು. ಜನರು ಅಯೋಧ್ಯೆಯ ರಾಜಬೀದಿಗಳಲ್ಲಿ ಮತ್ತು ಅರಮನೆಯಲ್ಲಿ ಲವಕುಶರಿಂದ ರಾಮಾಯಣ ಗಾನ ಮಾಡಿಸಿದರು. ಸಾಕ್ಷಾತ್ ರಾಮನ ಆಸ್ಥಾನದಲ್ಲೇ ರಾಮಾಯಣ ಗಾನ ನಡೆಯಿತು. ಶ್ರೀರಾಮನು ಸಂತುಷ್ಟನಾಗಿ ಮಕ್ಕಳನ್ನು ಹರಸಿದನು. ಕೇಳಿದವರೆಲ್ಲರೂ ಭಾವಪರವಶರಾದರು, ಆನಂದಪಟ್ಟರು. ಕಾವ್ಯದಲ್ಲಿ ಅಂತರ್ಗತವಾಗಿದ್ದ ಧರ್ಮ, ನೀತಿ, ಮೌಲ್ಯಗಳು ಪ್ರಜೆಗಳ ಹೃದಯಗಳ ಮೂಲಕ ಅರಿವಾಗಿ ಮನೋಧರ್ಮವನ್ನು ಪರಿವರ್ತಿಸಿ ಅವರ ದಿನನಿತ್ಯದ ಬದುಕು ಧರ್ಮಮಯವಾಗುವಂತೆ ಆಯಿತು. ಸಾಮಾಜಿಕ ಪರಿಸರ ಉತ್ತಮಗೊಂಡು ಸುಖಶಾಂತಿಗಳು ದೊರೆತವು. ಅಂದಿನಿಂದ ಮೊದಲುಗೊಂಡು ಸಾವಿರಾರು ವರ್ಷಗಳು ಕಳೆದು ಇಂದಿಗೂ ಎಂದೆಂದಿಗೂ ರಾಮಾಯಣ ಜನಪ್ರಿಯ ಕಾವ್ಯವಾಗಿದೆ. ಇಲ್ಲಿ ಬರುವ ಪಾತ್ರಗಳೆಲ್ಲ ಮಾನವೀಯ ಮೌಲ್ಯಗಳ ಪ್ರತೀಕ. ಮಾನವನ ಮನೋವಿಜ್ಞಾನವನ್ನು ಚೆನ್ನಾಗಿ ಅರಿತಿದ್ದ ವಾಲ್ಮೀಕಿ ಮಹರ್ಷಿ ರಚಿಸಿದ ರಾಮಾಯಣ ಅಧ್ಯಯನಕ್ಕೂ ಪಾರಾಯಣಕ್ಕೂ ಶ್ರೇಷ್ಠವಾದ ವಸ್ತುವಾಗಿದೆ. ಇದು ಚಿರಪುರಾತನವಾಗಿದ್ದರೂ ನಿತ್ಯ ನೂತನವೂ ಆದ ರಮಣೀಯ ಶುಭಕರ ಕಾವ್ಯ. ರಾಮಾಯಣವು 3 ಯಜ್ಞಗಳು, 3 ಪಟ್ಟಾಭಿಷೇಕಗಳನ್ನು ಒಳಗೊಂಡು ಸೀತಾರಾಮ ಕಲ್ಯಾಣದಿಂದ ಆರಂಭವಾಗಿ ಸೀತಾರಾಮ ಪಟ್ಟಾಭಿಷೇಕದಿಂದ ಉಪಸಂಹಾರವಾಗುವ ಪವಿತ್ರ ಗ್ರಂಥ. ಮೂಲ ಗ್ರಂಥವನ್ನು ಶ್ರೀರಾಮ ಜನನದಿಂದ ಆರಂಭಿಸಿ ಶ್ರೀರಾಮ ಪಟ್ಟಾಭಿಷೇಕದವರೆಗೂ ಪಾರಾಯಣ ಮಾಡುವುದು ಆಚರಣೆಯಲ್ಲಿದೆ. ಆದ್ದರಿಂದ ಮೂಲ ಕಥೆಯ ಯಾವ ವಿವರವನ್ನು ಬಿಡದೆ ಸಾಧ್ಯವಾದಷ್ಟು ಸ್ವಾರಸ್ಯವು ಲೋಪವಾಗದಂತೆ ಸರಳ ಕನ್ನಡದಲ್ಲಿ ಈ ಕಥೆಯನ್ನು ಬರೆಯಲಾಗಿದೆ. ರಾಮಾಯಣವನ್ನು ಬರೆಯುವುದು ಎಂದರೆ ಹಿರಿಯರು ಮಕ್ಕಳಿಗೆ ಕಥೆ ಹೇಳುವಂತೆ. ಇಂತಹ ಅನೇಕ ರಾಮಾಯಣಗಳು ಇದ್ದರೂ ಸಹೃದಯ ಓದುಗರು ಇದು ಇನ್ನೊಂದು ರಾಮಾಯಣ ಎನ್ನದೆ ಇನ್ನೊಮ್ಮೆ ರಾಮಾಯಣ ಪಠಣದ ಅನುಭವ ಎಂದು ಓದಿ ಆನಂದಿಸಲಿ, ಸೀತಾರಾಮರ ಕೃಪೆಗೆ ಪಾತ್ರರಾಗಲಿ ಎನ್ನುವುದೇ ಈ ಕೃತಿಯ ರಚನೆಯ ಹಿಂದೆ ಇರುವ ಸದುದ್ದೇಶ. ಇದಿಷ್ಟು ಪೀಠಿಕೆ. ಈಗ ಮೊದಲನೆಯ ಕಾಂಡ ಬಾಲಕಾಂಡ. ಬಾಲಕಾಂಡದಲ್ಲಿ ಈ ಸರಯೂ ನದಿ ತೀರದಲ್ಲಿ ಕೋಸಲವೆಂಬ ದೇಶವಿದೆ. ಅದರಲ್ಲಿ ತ್ರಿಲೋಕ ಪ್ರಸಿದ್ಧವಾದ ಅಯೋಧ್ಯೆ ಎಂಬ ಪಟ್ಟಣವಿರುವುದು. ಈ ಪಟ್ಟಣವು ನಿತ್ಯ ಸಂತೋಷಿಗಳಾದ ಅನೇಕ ಜನಗಳಿಂದಲೂ ಧನಧಾನ್ಯ ಸಮೃದ್ಧಿಯಿಂದಲೂ ಕೂಡಿ ಬಹು ವಿಸ್ತಾರವಾಗಿದೆ. ಈ ಪಟ್ಟಣವನ್ನು ಮೊದಲು ಮನುಚಕ್ರವರ್ತಿಯು ನಿರ್ಮಿಸಿದನು. 12 ಯೋಜನ ಉದ್ದ, 3 ಯೋಜನ ಅಗಲವುಳ್ಳ ಸರ್ವದಾ ಕಾಂತಿಯಿಂದ ಕೂಡಿರುವ ಈ ನಗರವು ಬಹಳ ಅಗಲವಾದ ಬೀದಿಗಳಿಂದಲೂ ಸಾಲು ಮರಗಳಿಂದ ಅಲಂಕೃತವಾಗಿಯೂ ಇದೆ. ನೇರವಾದ ರಾಜಮಾರ್ಗಗಳಿಂದ ಕೂಡಿದೆ. ಸರ್ವಕಾಲಗಳಲ್ಲಿಯೂ ಸಾಲು ಮರಗಳಿಂದ ಹೂಗಳು ಉದುರಿ ಈ ಮಾರ್ಗಗಳು ಸುಗಂಧಮಯವಾಗಿರುತ್ತವೆ. ಇಂತಹ ಈ ಕೋಸಲ ರಾಜ್ಯವನ್ನು ದಶರಥ ಚಕ್ರವರ್ತಿಯು ಧರ್ಮದಿಂದ ಪರಿಪಾಲಿಸುತ್ತಾ ಅಮರಾವತಿಯಲ್ಲಿ ದೇವೇಂದ್ರನಿರುವಂತೆ ವೈಭವದಿಂದ ವಾಸಿಸುತ್ತಿದ್ದನು. ಅಯೋಧ್ಯ ನಗರಿಯು ಎತ್ತರವಾದ ಹೊರಬಾಗಿಲುಗಳನ್ನು ಹೊಂದಿ ಅಲಂಕರಿಸಲ್ಪಟ್ಟಿವೆ. ಸುಂದರವಾದ ಅಂಗಡಿ ಬೀದಿಗಳು, ನಾನಾ ವಿಧ ಯಂತ್ರಗಳು, ಆಯುಧಗಳು, ಯಂತ್ರಶಾಲೆಗಳು, ಎತ್ತರವಾದ 100 ಮಹಡಿಗಳು, ನಗರದ ಸುತ್ತಲೂ ಅಭೇದ್ಯವಾದ ಕೋಟೆಗಳು, ಶತ್ರುಗಳ ವಿನಾಶಕ್ಕಾಗಿ ಇಟ್ಟಿದ್ದ ಶತಘ್ನಿಗಳೆಂಬ ಯಂತ್ರಗಳು, ಹೆಂಗಸರ ನಾಟಕ ಶಾಲೆಗಳು, ಹೂತೋಟಗಳು, ಮಾವಿನ ತೋಪುಗಳು, ಉದ್ಯಾನಗಳು, ಪ್ರಾಕಾರಗಳು, ಕೋಟೆಗಳು ಅಲ್ಲಿ ಇದ್ದವು. ಅನೇಕ ಸಾವಿರ ಕುದುರೆಗಳು, ಆನೆಗಳು, ಹಸುಗಳು, ಒಂಟೆಗಳು, ಹೇಸರ ಕತ್ತೆಗಳೂ ಇದ್ದವು. ಕಪ್ಪಕಾಣಿಗಳನ್ನು ಕೊಡುವುದಕ್ಕಾಗಿ ಬಂದಿರುವ ರಾಜರಿಂದಲೂ ವ್ಯಾಪಾರಕ್ಕಾಗಿ ದೇಶದಿಂದ ಬಂದ ವರ್ತಕ ಸಮೂಹದಿಂದಲೂ ಆ ಪಟ್ಟಣವು ಆವೃತವಾಗಿತ್ತು. ಎಲ್ಲೆಲ್ಲೂ ಅನೇಕ ರತ್ನಖಚಿತ ರಾಜಗೃಹಗಳು, ಗೃಹಸ್ಥರ ಮನೆಗಳು, ವಿಮಾನ ಗೃಹಗಳು, ಉಪ್ಪರಿಗೆಗಳು ಕಂಗೊಳಿಸುತ್ತಿದ್ದವು. ಎಲ್ಲಿ ನೋಡಿದರೂ ಭತ್ತದ ಪೈರುಗಳು, ಕಬ್ಬಿನ ಗದ್ದೆಗಳು ಕಾಣುತ್ತಿದ್ದವು. ಅಸಂಖ್ಯಾತರಾದ ರಾಜರು, ಪಂಡಿತರು, ಅನೇಕ ಮಹಾರಥರು ವಾಸಿಸುತ್ತಿದ್ದರು. ಅಲ್ಲಿನ ನೀರು ಕಬ್ಬಿನ ಹಾಲಿನಂತೆ ಬಹಳ ರುಚಿಯುಳ್ಳದ್ದಾಗಿರುವುದು. ವೀಣೆ, ವೇಣು, ಮೃದಂಗ, ಸಂಗೀತ, ಮಂಗಳವಾದ್ಯಗಳು ಎಲ್ಲೆಲ್ಲೂ ಕೇಳಿಬರುತ್ತಿರುವುದು. ರಾಜರು, ಪಂಡಿತರು ಅಲ್ಲಿ ಅಸಂಖ್ಯಾತರಾಗಿರುವರು. ಶಸ್ತ್ರಾಸ್ತ್ರ ಕೋವಿದರಾಗಿ ನ್ಯಾಯವಾಗಿ ಯುದ್ಧ ಮಾಡುತ್ತಿದ್ದ ಅನೇಕ ಮಹಾರಥರು ವಾಸಿಸುತ್ತಿದ್ದರು. ಮಹಾವೀರರು, ಆಹಿತಾಗ್ನಿಗಳು, ಗುಣಶಾಲಿಗಳು, ವೇದಾಂಗಗಳನ್ನು ಚೆನ್ನಾಗಿ ತಿಳಿದವರು, ಶಾಸ್ತ್ರಾರ್ಥಗಳನ್ನು ಉಪದೇಶಿಸುವವರು, ಸತ್ಯಸಂಧರು, ದಾನಶೀಲರೂ ಆದ ಬ್ರಾಹ್ಮಣರು, ಋಷಿಗಳು ಅಯೋಧ್ಯೆಯಲ್ಲಿ ಇದ್ದರು. ಇಂತಹ ಸರ್ವಾಂಗ ಸುಂದರವಾದ ಅಯೋಧ್ಯ ಪಟ್ಟಣವನ್ನು ದಶರಥ ರಾಜನು ಆಳುತ್ತಿದ್ದನು. ದಶರಥ ರಾಜನು ವೇದಗಳನ್ನು ಬಲ್ಲವನು, ಸರ್ವಜ್ಞನು, ದೂರದೃಷ್ಟಿಯುಳ್ಳವನು, ಮಹಾ ತೇಜಸ್ವಿಯೂ ಮಹಾಪ್ರತಾಪಿಯೂ ಆಗಿ ದೇಶದ ಜನರೆಲ್ಲರ ಪ್ರೀತಿಗೆ ಪಾತ್ರನಾಗಿ ಪ್ರಜಾಪಾಲನೆಯನ್ನು ಮಾಡುತ್ತಿದ್ದನು. ರಾಜರ್ಷಿಯಾಗಿದ್ದರೂ ಮಹರ್ಷಿಗಳಿಗೆ ಸಮನಾಗಿದ್ದನು. ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ಇವನು ಧನಸಂಗ್ರಹದಲ್ಲಿ ಇಂದ್ರಕುಬೇರರಿಗೆ ಸಮನಾಗಿದ್ದನು. ಧರ್ಮಾರ್ಥ ಕಾಮಗಳನ್ನು ಅನುಸರಿಸಿ ರಾಜ್ಯವಾಳುತ್ತಿದ್ದನು. ಕೋಸಲ ದೇಶದ ಜನರು ನಿತ್ಯ ಸಂತುಷ್ಟರು, ಧರ್ಮನಿಷ್ಠರು, ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು, ವರ್ಣಾಶ್ರಮ ಧರ್ಮದ ಅನುಷ್ಠಾನಪರರು, ದೀರ್ಘಾಯುಷ್ಯವುಳ್ಳವರು, ತುಂಬು ಕುಟುಂಬಿಗಳು, ಅತಿಥಿ ಸತ್ಕಾರ ಪರರು, ಗೋ ಸಮೃದ್ಧಿಯುಳ್ಳವರು, ಜಿತೇಂದ್ರಿಯರು, ನಿರ್ಮಲ ಚಿತ್ತರು,
ಸರ್ವಾಭರಣ ಭೂಷಿತರು, ವರ್ಣಸಂಕರವಿಲ್ಲದವರು, ಕಾಂತಿಯಿಂದ ಕೂಡಿದವರು, ಕೃತಜ್ಞರು, ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಬಿಡದೆ ಪಾಲಿಸುತ್ತಿದ್ದವರು, ಕಪಟವಿಲ್ಲದ ನಿಷ್ಣಾತರಾದ ಯೋಧರಿಂದ ಅಯೋಧ್ಯೆಯು ಸಂರಕ್ಷಿತವಾಗಿದ್ದಿತು. ದಶರಥನ ಸೇನೆಯಲ್ಲಿ ಚತುರಂಗ ದಳದವರು ಮತಿಸಿದ ಗಜಸೇನೆ ಇದ್ದವು. ನಕ್ಷತ್ರಗಳನ್ನು ಚಂದ್ರನು ಆಳುವಂತೆ ದಶರಥ ಚಕ್ರವರ್ತಿಯು ಅಯೋಧ್ಯ ನಗರಿಯನ್ನು ಆಳುತ್ತಿದ್ದನು. ಅಯೋಧ್ಯೆ ಎಂಬ ಹೆಸರಿಗೆ ತಕ್ಕಂತೆ ಆ ಪಟ್ಟಣವು ಶತ್ರುಗಳಿಂದ ಅಭೇದ್ಯವಾಗಿತ್ತು. ದಶರಥನಿಗೆ ಮಂತ್ರಾಲೋಚನೆಯನ್ನು ಸಮರ್ಥರಾದ, ಇತರರ ಮನೋಭಿಪ್ರಾಯಗಳನ್ನು ತಿಳಿಯಬಲ್ಲ, ರಾಜನ ಹಿತವನ್ನೇ ಬಯಸುವ, ಕೀರ್ತಿವಂತರಾದ, ಯಶಸ್ವಿಗಳಾದ, ಪರಿಶುದ್ಧಾತ್ಮರಾದ, ರಾಜದ್ರೋಹ, ಪ್ರಜಾದ್ರೋಹ, ಸ್ವಾರ್ಥಗಳೆಂಬುವು ಏನೆಂದೇ ಅರಿಯದ ಕಾರ್ಯವಿಚಾರ ಪರರಾದ 8 ಮಂದಿ ಮಂತ್ರಿಗಳಿದ್ದರು. ಅವರು ಕ್ರಮವಾಗಿ ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ ಎಂಬ ಹೆಸರುಳ್ಳವರು. ರಾಜನಿಗೆ ವಸಿಷ್ಠ, ವಾಮದೇವರೆಂಬ ಮುಖ್ಯ ಪುರೋಹಿತರಲ್ಲದೆ ತಜ್ಞರಾದ ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ಮಾರ್ಕಂಡೇಯ, ಕಾತ್ಯಾಯನ ಮೊದಲಾದ ಬ್ರಹ್ಮನಿಷ್ಠರು ಮಂತ್ರಿಗಳಾಗಿಯೂ ಪುರೋಹಿತರಾಗಿಯೂ ಇರುತ್ತಿದ್ದರು. ಇವರುಗಳು ದುಷ್ಕಾರ್ಯಗಳಿಗೆ ಎಂದೂ ಮನಸ್ಸು ಕೊಡುತ್ತಿರಲಿಲ್ಲ. ತಾಳ್ಮೆಯುಳ್ಳವರಾಗಿಯೂ ನಗುಮುಖವುಳ್ಳವರು, ಪೂರ್ವ ವಿವೇಚನೆಯಿಂದ ಅಪರಾಧಿಗೆ ಶಿಕ್ಷೆ ವಿಧಿಸುವವರು, ಭಂಡಾರವನ್ನು ಹೆಚ್ಚಿಸುವುದರಲ್ಲಿಯೂ ಸೈನ್ಯಗಳನ್ನು ಕೂಡಿಸುವುದರಲ್ಲಿಯೂ ಅಕ್ಕರೆಯುಳ್ಳವರು, ಸ್ಮರಣಶಕ್ತಿ, ಊಹಾಶಕ್ತಿಯುಳ್ಳ ಚತುರರಾದ ಈ ಮಂತ್ರಿಗಳು ವಿದೇಶಗಳಲ್ಲೂ ಪ್ರಖ್ಯಾತರಾಗಿದ್ದರು. ರಾಜ ಕಾರ್ಯಾಲೋಚನೆಗಳನ್ನು ಬಹಳ ರಹಸ್ಯವಾಗಿ ಕಾಪಾಡುವವರಾಗಿ ನೀತಿಶಾಸ್ತ್ರ ಪ್ರವೀಣರಾಗಿದ್ದ ಇಂತಹ ಮಂತ್ರಿಗಳೊಡಗೂಡಿ ದಶರಥ ಚಕ್ರವರ್ತಿಯು ಧರ್ಮಮೂಲನಾಗಿ ರಾಜ್ಯವಾಳುತ್ತಾ ಪ್ರಜೆಗಳನ್ನು ಆನಂದಪಡಿಸುತ್ತಾ ಸತ್ಯ ಪ್ರತಿಜ್ಞನೆಂದು ಪ್ರಸಿದ್ಧನಾಗಿ ತನಗೆ ಸಮನಾಗಿಯಾಗಲಿ ಅತಿಯಾಗಿಯಾಗಲಿ ಇರುವ ಯಾವ ಶತ್ರುವೂ ಇಲ್ಲದವನಾಗಿ ಸೂರ್ಯನಂತೆ ಪ್ರಕಾಶಿಸುತ್ತಾ ರಾಜ್ಯವಾಳುತ್ತಿದ್ದನು. ಇಷ್ಟು ಮಹಿಮೆಯುಳ್ಳ ಆ ಮಹಾತ್ಮನಿಗೆ ವಂಶಾಭಿವೃದ್ಧಿಯನ್ನು ಉಂಟುಮಾಡಲು ತಕ್ಕ ಸತ್ಪುತ್ರನು ಇನ್ನೂ ಹುಟ್ಟಿರಲಿಲ್ಲ. ಇದಕ್ಕಾಗಿ ಅನೇಕ ತಪಸ್ಸುಗಳನ್ನು ಮಾಡಿದ್ದರೂ ಫಲ ಸಿಕ್ಕಿರಲಿಲ್ಲ. ಹೀಗಿರುವಾಗ ಸಂತಾನ ಪಡೆಯಲು ಮತ್ತು ಸರ್ವ ಪಾಪಗಳ ನಿವಾರಣೆಗಾಗಿ ದಶರಥ ರಾಜನು ಅಶ್ವಮೇಧ ಯಾಗವನ್ನು ಮಾಡಲು ನಿಶ್ಚಯಿಸಿ ಆ ವಿಚಾರವಾಗಿ ತನ್ನ ಮಂತ್ರಿಗಳೊಡನೆ ಆಲೋಚಿಸಿ ಸುಮಂತ್ರನೆಂಬ ಮಂತ್ರಿಗೆ ಈ ವಿಚಾರವಾಗಿ ತಿಳಿಸಿದನು. ರಾಜನ ಅಪ್ಪಣೆಯಂತೆ ಸುಮಂತ್ರನು ವೇದ ಪಾರಂಗತರಾದ ಋಷಿಗಳನ್ನು ಕರೆತಂದನು. ದಶರಥನು ಇವರನ್ನೆಲ್ಲ ಯಥಾವಿಧಿಯಾಗಿ ಸತ್ಕರಿಸಿ ತನ್ನ ಮನಸ್ಸಿನ ಅಭಿಲಾಷೆಯನ್ನು ತಿಳಿಸಿದನು. ಅವರ ಅಭಿಪ್ರಾಯವನ್ನು ಕೇಳಿದನು. ಈ ಮಾತನ್ನು ಕೇಳಿ ವಸಿಷ್ಠ ಪ್ರಮುಖರಾದ ಪುರೋಹಿತರು, ನಿನ್ನ ಸಲಹೆ ಸಾಧುವಾಗಿದೆ. ಒಡನೆಯೇ ಯಜ್ಞಕ್ಕೆ ಬೇಕಾದ ಎಲ್ಲ ಸಲಕರಣೆಗಳು ಸಿದ್ಧವಾಗಲಿ ಎಂದರು. ಗುರುಗಳ ಆದೇಶದಂತೆ ದಶರಥ ಚಕ್ರವರ್ತಿಯು ರಕ್ಷಣೆಯಲ್ಲಿ ಸಮರ್ಥರಾದ ಯೋಧರೊಡನೆ ಋತ್ವಿಜರೊಡನೆ ಅಶ್ವಮೇಧದ ಕುದುರೆಯನ್ನು ಬಿಡಲು ಮತ್ತು ಸರಯೂ ನದಿಯ ತೀರದಲ್ಲಿ ಯಜ್ಞವೇದಿಕೆ ನಿರ್ಮಾಣವಾಗಲು ಆದೇಶವಿತ್ತನು. ತನ್ನ ಧರ್ಮಪತ್ನಿಯರಿಗೆ ಈ ವಿಚಾರ ತಿಳಿಸಿ ಅವರುಗಳು ಯಜ್ಞದೀಕ್ಷೆಯಲ್ಲಿರಬೇಕೆಂದು ತಿಳಿಸಿದನು. ಈ ಏರ್ಪಾಡುಗಳು ಆದ ನಂತರ ಸುಮಂತ್ರನು ದಶರಥನನ್ನು ಅವನ ಅಂತಃಪುರದಲ್ಲಿ ಏಕಾಂತವಾಗಿ ಭೇಟಿ ಮಾಡಿ, ಮಹಾರಾಜ, ಮಕ್ಕಳ ಸಲುವಾಗಿ ನೀನು ಅಶ್ವಮೇಧ ಯಾಗವನ್ನು ಮಾಡಲು ನಿಶ್ಚಯಿಸಿರುವುದು ಸರಿಯಷ್ಟೇ. ಈ ಹಿಂದೆ ಇದೇ ವಿಚಾರವಾಗಿ ಪೂಜ್ಯರಾದ ಸನತ್ಕುಮಾರ ಮಹರ್ಷಿಗಳು ಹೇಳಿದ್ದನ್ನು ತಿಳಿಸುತ್ತೇನೆ. ಕಾಶ್ಯಪನ ಮಗನಾದ ವಿಭಂಡಕರಿಗೆ ಋಷ್ಯಶೃಂಗನೆಂಬ ಮಗನು ಜನಿಸುವನು. ಅವನು ಅರಣ್ಯದಲ್ಲಿಯೇ ಬೆಳೆದು ತಂದೆಯ ಜೊತೆಯಲ್ಲೇ ಯಾವಾಗಲೂ ಇರುತ್ತಾ ಬೇರೆ ಮನುಷ್ಯರ ಸಂಪರ್ಕವಿಲ್ಲದೆ ಬ್ರಹ್ಮಚರ್ಯದಿಂದ ಇರುವನು. ಅನೇಕ ವರ್ಷಗಳು ಕಳೆಯಲಾಗಿ ಅಂಗದೇಶದಲ್ಲಿ ರಾಜನಾದ ರೋಮಪಾದನು ರಾಜ್ಯವಾಡುತ್ತಿರುವ ಕಾಲದಲ್ಲಿ ಅವನು ಎಸಗಿದ ಧರ್ಮ ವ್ಯತಿಕ್ರಮದ ಕಾರಣದಿಂದ ಅವನ ರಾಜ್ಯದಲ್ಲಿ ಅನಾವೃಷ್ಟಿಯು ತಲೆದೋರುವುದು. ಅವನು ಇದಕ್ಕೆ ಕಾರಣವನ್ನು ಕುರಿತು ಚಿಂತಿಸುತ್ತಿರಲು ಜ್ಞಾನವೃದ್ಧರು ಬಹುಶ್ರುತರೂ ಆದ ಬ್ರಾಹ್ಮಣರು, ಎಲೆ ರಾಜನೇ, ವಿಭಂಡಕನ ಮಗನಾದ ಋಷ್ಯಶೃಂಗನನ್ನು ಇಲ್ಲಿಗೆ ಹೇಗಾದರೂ ಉಪಾಯದಿಂದ ಕರೆತರಿಸಿ ಸತ್ಕರಿಸಿ ನಿನ್ನ ಮಗಳಾದ ಶಾಂತೆಯನ್ನು ವಿವಾಹ ಮಾಡಿಕೊಡು ಎಂದು ಸಲಹೆ ಇತ್ತರು. ರೋಮಪಾದನು ಆ ಮಹರ್ಷಿಯನ್ನು ತನ್ನ ದೇಶಕ್ಕೆ ಕರೆತರಲು ಉಪಾಯವನ್ನು ಯೋಚಿಸಿ ಬ್ರಾಹ್ಮಣ ವಟವನ್ನು ಕರೆತರಲು ಬ್ರಾಹ್ಮಣರೇ ಸಮರ್ಥರೆಂದು ನಿಶ್ಚಯಿಸಿ ಪುರೋಹಿತರನ್ನು ಮಂತ್ರಿಗಳನ್ನು ಕರೆದು ಋಷ್ಯಶೃಂಗನನ್ನು ಕರೆತರುವ ವಿಚಾರವನ್ನು ತಿಳಿಸುತ್ತಾನೆ. ವಿಭಂಡಕ ಋಷಿಯ ವಿಷಯವನ್ನು ತಿಳಿದಿದ್ದ ರೋಮಪಾದನು ಸುಂದರಿಯಾದ ವೇಶ್ಯೆಯರನ್ನು ಕಳುಹಿಸಿ ಋಷ್ಯಶೃಂಗರನ್ನು ನಗರಕ್ಕೆ ಕರೆತರಿಸುತ್ತಾನೆ. ಮಹಾತ್ಮನಾದ ಆ ಬ್ರಾಹ್ಮಣನನ್ನು ವಾರಾಂಗನೆಯರು ಕರೆದುಕೊಂಡು ನಗರದ ಕಡೆ ಬರುತ್ತಿದ್ದಂತೆಯೇ ದೇವೇಂದ್ರನು ಅಂಗದೇಶದಲ್ಲಿ ಮಳೆಯನ್ನು ಸುರಿಸಿ ಜಗತ್ತಿಗೆ ಆಹ್ಲಾದವನ್ನುಂಟು ಮಾಡಿದನು. ರೋಮಪಾದನು ಋಷಿಕುಮಾರನನ್ನು ಸ್ವಾಗತಿಸಿ ಸತ್ಕರಿಸಿ ತಂದೆಯಾದ ವಿಭಂಡಕರಿಗೆ ಕೋಪ ಉಂಟಾಗದಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ ತನ್ನ ಮಗಳಾದ ಶಾಂತಾದೇವಿಯನ್ನು ಋಷ್ಯಶೃಂಗನಿಗೆ ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಟ್ಟನು. ಈ ಕಥಾಪ್ರಸಂಗವನ್ನು ಹೇಳಿ ದಶರಥನನ್ನು ಕುರಿತು, ಪುರುಷಶ್ರೇಷ್ಠನೇ, ನೀನೇ ಈ ಅಂಗರಾಜ್ಯಕ್ಕೆ ಪರಿವಾರ ಸಮೇತನಾಗಿ ಹೋಗಿ ಋಷ್ಯಶೃಂಗನನ್ನು ಕರೆದುಕೊಂಡು ಬರುವುದು ಸೂಕ್ತ ಎಂದು ತಿಳಿಸಿದನು. ಅದರಂತೆ ದಶರಥನು ಪತ್ನಿಯರು ಅಮಾತ್ಯರುಗಳೊಡನೆ ರೋಮಪಾದನ ಪಟ್ಟಣಕ್ಕೆ ಹೋಗಿ ದ್ವಿಜಶ್ರೇಷ್ಠನಾದ ಋಷ್ಯಶೃಂಗರನ್ನು ಸಂದರ್ಶಿಸಿ ರೋಮಪಾದನನ್ನು ಭೇಟಿ ಮಾಡಿದನು.
ಪ್ರಿಯಸಖನಾದ ದಶರಥನನ್ನು ರೋಮಪಾದನು ಸತ್ಕರಿಸಿ ಋಷ್ಯಶೃಂಗರನ್ನು ಪರಿಚಯ ಮಾಡಿಕೊಟ್ಟನು. ಒಂದು ವಾರ ರೋಮಪಾದನ ಆತಿಥ್ಯದಲ್ಲಿದ್ದು ದಶರಥ ಚಕ್ರವರ್ತಿಯು ತಾನು ಅಲ್ಲಿಗೆ ಬಂದ ಕಾರಣವನ್ನು ತಿಳಿಸಿ, ನಿನ್ನ ಮಗಳಾದ ಶಾಂತಾದೇವಿಯು ತನ್ನ ಗಂಡ ಮಕ್ಕಳೊಡನೆ ನನ್ನ ಪಟ್ಟಣಕ್ಕೆ ದಯಮಾಡಿಸಲಿ. ಪುತ್ರಾರ್ಥವಾಗಿ ಮಹಾಕಾರ್ಯವು ಅವರಿಂದ ಆರಂಭವಾಗಬೇಕಾಗಿದೆ ಎಂದನು. ರೋಮಪಾದನು ಸಂತೋಷದಿಂದ ಒಪ್ಪಿ ಮಗಳು ಅಳಿಯನನ್ನು ದಶರಥರೊಡನೆ ಕಳುಹಿಸಿ ಕೊಟ್ಟನು. ಪತ್ನಿ ಪುತ್ರ ಸಹಿತರಾದ ಋಷ್ಯಶೃಂಗರು ಅಯೋಧ್ಯೆಯನ್ನು ಪ್ರವೇಶಿಸಲಾಗಿ ನಾಗರಿಕರೆಲ್ಲರೂ ಆನಂದ ಭರಿತರಾದರು. ಯಜ್ಞದ ಆರಂಭಕ್ಕೆ ಸಿದ್ಧತೆ, ಯಜ್ಞ ಸಂಭಾರಗಳ ಸಂಗ್ರಹಣ, ಯಜ್ಞಭೂಮಿಯನ್ನು ಮಾಡುವುದು, ಶಾಂತಿಕರ್ಮಗಳು ಇತ್ಯಾದಿ ಕಾರ್ಯಕಲಾಪಗಳು ನಡೆದು ಋಷ್ಯಶೃಂಗರನ್ನು ಯಜ್ಞದ ಬ್ರಹ್ಮತ್ವವನ್ನು ಊಹಿಸುವಂತೆ ದಶರಥನು ಪ್ರಾರ್ಥಿಸಿದನು. ನಂತರ ಮಂತ್ರಿಗಳನ್ನು ಕರೆಯಿಸಿ ಅಶ್ವಮೇಧ ಯಾಗವನ್ನು ಶಾಸ್ತ್ರವಿಹಿತವಾಗಿ ಮಾಡಲು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡಲು ತಿಳಿಸಿದನು. ಅದರಂತೆ ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞವೇದಿಕೆಯು ನಿರ್ಮಿಸಲ್ಪಟ್ಟಿತು. ಯಜ್ಞವು ಸ್ವಲ್ಪವೂ ದೋಷಷ್ಟಲ್ಲದೆ ಪರಿಪೂರ್ಣವಾಗುವಂತೆ ಎಚ್ಚರಿಕೆ ವಹಿಸಲು ತಿಳಿಸಿದನು. ದಶರಥನ ಮಂತ್ರಿಗಳು ಸಂಗ್ರಹಣೆಷ್ಟಿಯು ಮೊದಲುಗೊಂಡು ಅಶ್ವವಿಮೋಚನ ಪರ್ಯಂತವಾಗಿ ಬೇಕಾದ ಸಂಭಾರಗಳೆಲ್ಲವನ್ನು ಸಿದ್ಧಪಡಿಸಿದರು. ವಸಂತ ಋತುವು ಆರಂಭವಾಗಲು ಬ್ರಹ್ಮೋದನ, ಮೇಧಾಶ್ವಬಂಧನ, ಸ್ನಾಪನ, ಪ್ರೋಕ್ಷಣ, ವಿಮೋಚನಾದಿ ಕರ್ಮಗಳು ಯಥಾಕ್ರಮವಾಗಿ ನಡೆದವು. 4 ಜನ ಋತ್ವಿಜರೊಡನೆಯೂ 400 ಮಂದಿ ಯೋಧರೊಡನೆಯೂ ಮೇಧಾಶ್ವವು ಪರ್ಯಟನಕ್ಕೆ ಹೊರಟಿತು. ನಂತರ ಪ್ರತಿದಿನವೂ ಸಾವಿತ್ರಿಯಾದಿ ಕರ್ಮಗಳನ್ನು ಮಾಡುತ್ತಿದ್ದರು. ಋತ್ವಿಜರು ರಾಜಶಾಸನಕ್ಕೆ ಅನುಸಾರವಾಗಿ ಯಜ್ಞಕರ್ಮವನ್ನು ಆರಂಭಿಸಿದರು. ಕೆಲವು ದಿನಗಳ ನಂತರ ಸುಮಂತ್ರನಿಂದಲೂ ರಾಜಭಟರಿಂದಲೂ ಆಹ್ವಾನಿತರಾದ ರಾಜರು ದಶರಥ ರಾಜನಿಗೆ ಒಪ್ಪಿಸಲು ಮಣಿಮುಕ್ತ, ಪ್ರವಾಲ, ವಸ್ತ್ರಾಭರಣ, ಚಂದನಾದಿಗಳನ್ನು ತೆಗೆದುಕೊಂಡು ಅಯೋಧ್ಯೆ ಪಟ್ಟಣಕ್ಕೆ ಬಂದರು. ಬಂದ ರಾಜರನ್ನು ಯಥಾವಿಧಿಯಾಗಿ ಸತ್ಕರಿಸಲಾಯಿತು. ವಸಿಷ್ಠರು ಮತ್ತು ಋಷ್ಯಶೃಂಗರ ಆದೇಶದಂತೆ ಶುಭ ನಕ್ಷತ್ರ, ಶುಭಯೋಗ, ಶುಭಕರಣ, ಶುಭತಿಥಿಗಳು ಸೇರಿದ ಶುಭ ದಿನದಲ್ಲಿ ದಶರಥನು ಯಜ್ಞ ಮಂಟಪಕ್ಕೆ ಬಂದು ಸೇರಿದನು. ಪತ್ನಿಯರ ಸಮೇತನಾಗಿ ಯಜ್ಞದೀಕ್ಷಾ ಬದ್ಧನಾಗಿ ಯಜಮಾನನ ಸ್ಥಾನವನ್ನು ಅಲಂಕರಿಸಿದನು. ಬ್ರಾಹ್ಮಣರು ಋಷ್ಯಶೃಂಗರನ್ನು ಮುಂದಿಟ್ಟುಕೊಂಡು ಕರ್ಮಗಳನ್ನು ನಡೆಸುತ್ತಿದ್ದರು. ಮೀಮಾಂಸೆಯಲ್ಲಿಯೂ ಕಲ್ಪಸೂತ್ರಗಳಲ್ಲಿಯೂ ಹೇಳಿರುವಂತೆ ಯಜ್ಞಕರ್ಮಗಳನ್ನು ಮಾಡಿದರು. ಬ್ರಾಹ್ಮಣರು ಪ್ರವರ್ಗ್ಯಾಕ್ಷ ಕರ್ಮವನ್ನು, ಉಪಸದ ಎಂಬ ಇಷ್ಟಿಯನ್ನು ಮಾಡಿದರು. ಕರ್ಮದೇವತೆಗಳ ಪೂಜೆ, ಪ್ರಾತಃಸವನ, ಸೋಮರಾಜಸ್ತುತಿ, ಮಾಧ್ಯಂದಿನ ಸವನ, ತೃತೀಯ ಸವನ, ಆವಿರ್ಭಾಗ ಸಮರ್ಪಣೆ ಇವೆಲ್ಲವೂ ನಿರ್ವಿಘ್ನವಾಗಿ ಮಂತ್ರಲೋಪ ಕ್ರಿಯಾಲೋಪಗಳಿಲ್ಲದೆ ನಡೆದವು. ಯಾಗದಲ್ಲಿ ಭಾಗವಹಿಸಿದ್ದ ಸಮಸ್ತರಿಗೂ ಪುಷ್ಕಳವಾದ ಊಟದ ವ್ಯವಸ್ಥೆ, ವಸ್ತ್ರದಾನ, ಆಭರಣದಾನ ಎಲ್ಲವೂ ಅತ್ಯಂತ ತೃಪ್ತಿಕರವಾಗಿದ್ದವು. ತೃಪ್ತಿಪಟ್ಟ ಜನರು ರಾಜನನ್ನು ಪ್ರಶಂಸಿಸಿದರು. ಯಜ್ಞಕ್ಕೆ ಬೇಕಾದ ಯೂಪಗಳು ಶಾಸ್ತ್ರಕ್ಕನುಗುಣವಾಗಿ ನ್ಯೂನಾತಿರೇಕ ಭಿನ್ನತೆ ಇಲ್ಲದೆ ರಚಿಸಲ್ಪಟ್ಟಿದ್ದವು. ಯಜ್ಞವೇದಿಯು ಕುಶಲರಾದ ಬ್ರಾಹ್ಮಣರಿಂದ ಗರುಡ ಪಕ್ಷಿ ಆಕಾರದಲ್ಲಿ ನಿರ್ಮಿತವಾಗಿದ್ದಿತು. ದಶರಥನ ಅಶ್ವಮೇಧಾಶ್ವವು ಪ್ರಧಾನ ಯೂಪಕ್ಕೆ ಕಟ್ಟಲ್ಪಟ್ಟಿತು. ದಶರಥನ ಪಟ್ಟದ ಮಹಿಷಿ ಕೌಸಲ್ಯಾದೇವಿಯು ಹವನ ಮಾಡಲ್ಪಟ್ಟ ಕುದುರೆಯ ಜೊತೆಯಲ್ಲಿ ಒಂದು ರಾತ್ರಿಯನ್ನು ಕಳೆದಳು. ರಾಜನು ಕೊಟ್ಟ ಮಹಾದಕ್ಷಿಣೆಯನ್ನು ಬ್ರಹ್ಮ, ಹೋತ, ಅಧ್ವರ್ಯು, ಉದ್ಗಾತಗಳು ಸ್ವೀಕರಿಸಿದರು. ಯಥಾಶಾಸ್ತ್ರವಾಗಿ ಅಶ್ವಮೇಧದ ಹೋಮ ನಡೆಯಿತು. ಮೊದಲನೆಯ ದಿನ ಅಗ್ನಿಷ್ಠೋಮವು, 2ನೆಯ ದಿನ ಉಕ್ತವು, 3ನೆಯ ದಿನ ಅತಿರಾತ್ರ ಯಾಗವೂ ನಡೆದವು. ಇವುಗಳಲ್ಲದೆ ಜ್ಯೋತಿಷ್ಯೋಮ, ಆಯಸ್ಸು, ಅತಿರಾತ್ರ, ಅಭಿಜಿತ್ತು, ವಿಶ್ವಜಿತ್ತು, ಆತೋರ್ಯಾಮಗಳೆಂಬ 6 ಮಹಾಯಾಗಗಳು ನಡೆಸಲ್ಪಟ್ಟವು. ಯಜ್ಞಕರ್ಮಗಳೆಲ್ಲ ಮುಗಿದ ನಂತರ ಪುರುಷಶ್ರೇಷ್ಠನಾದ ದಶರಥನು ಸಮಸ್ತ ಭೂಮಂಡಲವನ್ನೆಲ್ಲ ಋತ್ವಿಕ್ಕುಗಳಿಗೆ ದಕ್ಷಿಣೆಯ ರೂಪವಾಗಿ ಕೊಡಲು, ಅವರು ಈ ಸಮಸ್ತ ಭೂಮಂಡಲವನ್ನೆಲ್ಲ ಆಳಲು ನೀನೊಬ್ಬನೇ ಅರ್ಹನು. ವೇದಾಧ್ಯಯನ ನಿರತರಾದ ನಮಗೆ ರಾಜ್ಯಭಾರ ಕ್ರಮವು ತಿಳಿಯದು. ಆದುದರಿಂದ ಈ ರಾಜ್ಯವನ್ನು ಸ್ವೀಕರಿಸಿ ಅದಕ್ಕೆ ತಕ್ಕ ದ್ರವ್ಯವನ್ನು ಯಥಾಶಕ್ತಿ ಕೊಡು ಎಂದರು. ದಶರಥನು ಅವರ ಆಶೆಯಂತೆಯೇ ಬ್ರಾಹ್ಮಣರಿಗೆ 10 ಲಕ್ಷ ಗೋವುಗಳು, 10 ಕೋಟಿ ಸುವರ್ಣ ನಾಣ್ಯಗಳು, 40 ಕೋಟಿ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿದನು. ಬ್ರಾಹ್ಮಣರು ಸಂತುಷ್ಟರಾಗಿ ರಾಜನನ್ನು ಅರಸಿ ಹಿಂತಿರುಗಿದರು. ಆಗ ಅಲ್ಲಿಗೆ ಬಂದಿದ್ದ ಬಡಬ್ರಾಹ್ಮಣನೊಬ್ಬನು ದಶರಥನ ಕೈಯಲ್ಲಿದ್ದ ಬಂಗಾರದ ಕಡಗವನ್ನು ಯಾಚಿಸಲು ರಾಜನು ಸಂತೋಷದಿಂದ ಅದನ್ನು ಆತನಿಗೆ ಕೊಟ್ಟು ಕಳುಹಿಸಿದನು. ನಂತರ ಋಷ್ಯಶೃಂಗರು, ರಾಜನೇ, ಪುತ್ರಕಾಮೇಷ್ಟಿಯನ್ನು ನಾನೇ ಮಾಡಿಸುತ್ತೇನೆ. ನಿನಗೆ ವಂಶೋದ್ಧಾರಕರಾದ 4 ಕುಮಾರರು ಹುಟ್ಟುವರು ಎಂದು ಹರಸಿದರು. ಅಥರ್ವಣ ವೇದೋಕ್ತವಾದ ಪುತ್ರಕಾಮೇಷ್ಟಿಯನ್ನು ದಶರಥ ರಾಜನಿಗೆ ಪುತ್ರಪ್ರಾಪ್ತಿಗಾಗಿ ಋಷ್ಯಶೃಂಗರು ಪ್ರಾರಂಭಿಸಿದರು. ಹೋಮ ಮಾಡುತ್ತಿರಲು ಆಯಾ ದೇವತೆಗಳು ತಾವೇ ಬಂದು ಯಜ್ಞೇಶ್ವರನ ಮೂಲಕ ತಮ್ಮ ತಮ್ಮ ಹವಿಸ್ಸನ್ನು ಸ್ವೀಕರಿಸಿದರು. ಆ ಯಾಗದ ಕಾಲದಲ್ಲಿ ಇತರರಿಗೆ ಕಾಣದೆ ನೆರೆದಿದ್ದ ದೇವತೆಗಳು ಲೋಕಕರ್ತನಾದ ಚತುರ್ಮುಖ ಬ್ರಹ್ಮನಿಗೆ ಹೇಳಿದರು, ಬ್ರಹ್ಮದೇವ, ನಿನ್ನ ವರಪ್ರಸಾದದಿಂದ ಕೊಬ್ಬಿರುವ ರಾವಣನೆಂಬ ರಾಕ್ಷಸನು ನಮ್ಮನ್ನು ಬಹಳವಾಗಿ ಪೀಡಿಸುತ್ತಿದ್ದಾನೆ. ನಾವು ಅವನನ್ನು ಶಿಕ್ಷಿಸಲು ಸಮರ್ಥರಾಗಿಲ್ಲ. ಅವನು ಕೊಡುವ ಕಿರುಕುಳಗಳನ್ನು ಸಹಿಸಲಾದೆವು.
ರಾವಣನು ಋಷಿಗಳನ್ನು, ಯಕ್ಷ ಗಂಧರ್ವರನ್ನು, ಬ್ರಾಹ್ಮಣರನ್ನು ಪೀಡಿಸುತ್ತಿದ್ದಾನೆ. ಇದಲ್ಲದೆ ಸೂರ್ಯ, ಚಂದ್ರ, ವಾಯು, ಸಮುದ್ರ ರಾಜ ಎಲ್ಲರೂ ಅವನಿಗೆ ಹೆದರಬೇಕಾಗಿದೆ. ಆದ್ದರಿಂದ ಲೋಕಕಂಟಕನಾದ ರಾವಣನ ವಧೆಗೆ ತಕ್ಕ ಉಪಾಯವನ್ನು ನೀನೇ ನಿರೂಪಿಸಬೇಕು. ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮನು ರಾವಣನ ವಧೆಯು ಮಾನವರಿಂದಲೇ ಆಗಬೇಕಾಗಿರುವ ರಹಸ್ಯವನ್ನು ತಿಳಿಸಿದನು. ಸಂತುಷ್ಟರಾದ ದೇವತೆಗಳು ಅಲ್ಲಿಗೆ ಶಂಖಚಕ್ರ ಗದಾಧಾರಿಯಾಗಿ ಗರುಡ ವಾಹನನಾಗಿ ಆಗಮಿಸಿದ ಪರಮ ಪಾರಣಿಕನಾದ ಮಹಾವಿಷ್ಣುವನ್ನು ದರ್ಶನ ಮಾಡಿ ಸ್ತುತಿಸಿದರು. ನಂತರ ರಾವಣನನ್ನು ವಧಿಸಲು ಶ್ರೀ ಮಹಾವಿಷ್ಣುವೇ ಸರಿ ಎಂಬುದಾಗಿ ಹೇಳಿ ಅಯೋಧ್ಯಾಪತಿಯಾದ ದಶರಥನ ಮಡದಿಯರಾದ ಕೌಸಲ್ಯ, ಕೈಕೇಯಿ, ಸುಮಿತ್ರೆಯರಲ್ಲಿ ಜನಿಸುವಂತೆ ಪ್ರಾರ್ಥಿಸಿದರು. ವಿಷ್ಣುವು ಶರಣಾಗತರಾದ ದೇವತೆಗಳಿಗೆ ಹೇಳಿದನು, ದೇವತೆಗಳೇ, ಇನ್ನು ಭಯವನ್ನು ಬಿಡಿರಿ, ನಿಮಗೆ ಕ್ಷೇಮ ಉಂಟಾಗುವುದು. ದೇವ ಋಷಿಗಳಿಗೆ ಭಯವನ್ನು ಉಂಟು ಮಾಡುತ್ತಿರುವ ರಾವಣನನ್ನು, ಅವನ ಪುತ್ರ, ಪೌತ್ರ, ಅಮಾತ್ಯ, ಮಂತ್ರಿ, ಜ್ಞಾತಿ ಬಾಂಧವರೊಡನೆ ಸಂಹರಿಸಿ 11,000 ವರ್ಷಗಳು ಮನುಷ್ಯ ಲೋಕದಲ್ಲಿ ಇದ್ದು ಭೂಲೋಕವನ್ನು ಸಂರಕ್ಷಿಸುತ್ತೇನೆ. ಸಂತುಷ್ಟರಾದ ದೇವರ್ಷಿ ಗಂಧರ್ವರು, ಏಕಾದಶ ರುದ್ರರು, ಅಪ್ಸರೆಯರು ಮಹಾವಿಷ್ಣುವನ್ನು ಸ್ತುತಿಸಿ ಭಯಂಕರ ಸ್ವರೂಪನಾದ ರಾವಣನನ್ನು ಬಂಧು ಮಿತ್ರ ಪರಿವಾರಗಳೊಡನೆ ವಧೆ ಮಾಡಿ ದೇವತೆಗಳ ಬಾಧೆಯನ್ನು ಹೋಗಲಾಡಿಸಬೇಕೆಂದು ಪ್ರಾರ್ಥಿಸಿದರು. ಶ್ರೀಮನ್ನಾರಾಯಣನು ದೇವತೆಗಳನ್ನು ರಾವಣನನ್ನು ಕೊಲ್ಲಲು ಉಪಾಯವನ್ನು ಕೇಳಲು ಅವರುಗಳು ಮನುಷ್ಯ ರೂಪದಿಂದ ಅವತರಿಸಿ ರಾವಣನನ್ನು ಕೊಲ್ಲಬೇಕು ಎಂದು ಹೇಳಿದರು. ಅದರಂತೆ ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ದಶರಥ ರಾಜನ ಮಗನಾಗಿ ಹುಟ್ಟಲು ನಿಶ್ಚಯಿಸಿದನು. ಅದೇ ಸಮಯದಲ್ಲಿ ದಶರಥ ರಾಜನು ಸಂತಾನಾರ್ಥವಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಿದ್ದನು. ಯಾಗದಲ್ಲಿ ದೇವತೆಗಳು ತಮ್ಮ ತಮ್ಮ ಆವಿರ್ಭಾಗಗಳನ್ನು ಸ್ವೀಕರಿಸಿದರು. ಪೂರ್ಣಾಹುತಿಯೂ ಆಯಿತು. ಯಜ್ಞಕುಂಡದ ಮಧ್ಯಭಾಗದಿಂದ ಕಾಂತಿಯುಳ್ಳ ಮಹಾಪುರುಷನೊಬ್ಬನು ಉದ್ಭವಿಸಿದನು. ನೀಳವಾದ ಕೇಶರಾಶಿಯುಳ್ಳ ದಿವ್ಯಾಭರಣಗಳನ್ನು ಧರಿಸಿದ್ದ ಸೂರ್ಯನ ತೇಜಸ್ಸಿನಂತಿದ್ದ ಆ ಪುರುಷನು ಚಿನ್ನದಿಂದ ಮಾಡಲ್ಪಟ್ಟಿದ್ದ ಬೆಳ್ಳಿಯ ಮುಚ್ಚಳದಿಂದ ಕೂಡಿದ್ದ ದಿವ್ಯ ಪಾಯಸವಿದ್ದ ಪಾತ್ರೆಯನ್ನು ಹಿಡಿದುಕೊಂಡಿದ್ದನು. ಪ್ರಿಯತಮನು ತನ್ನ ಪ್ರಿಯ ಪತ್ನಿಯನ್ನು ಆಲಿಂಗನ ಮಾಡಿಕೊಳ್ಳುವಂತೆ ಪಾಯಸದ ಕೊಡವನ್ನು 2 ಕೈಗಳಿಂದಲೂ ತಬ್ಬಿಕೊಂಡಿದ್ದ ಆ ದಿವ್ಯ ಪುರುಷನು ಯಜ್ಞಕುಂಡದಿಂದ ಮೇಲೆದ್ದು ದಶರಥ ಚಕ್ರವರ್ತಿಯನ್ನು ಕುರಿತು, ಮಹಾರಾಜ, ನನ್ನನ್ನು ಪ್ರಜಾಪತಿಯು ಇಲ್ಲಿಗೆ ಕಳುಹಿಸಿರುವನು ಎಂದನು. ದಶರಥ ರಾಜನು ಕೈಮುಗಿದು ಅವನನ್ನು ಸ್ವಾಗತಿಸಿ, ನಿನಗೇನಾಗಬೇಕು, ಅಪ್ಪಣೆಯಾಗಲಿ ಎಂದನು. ಆಗ ಯಜ್ಞಪುರುಷನು, ನಿನ್ನ ಯಾಗವು ಪರಿಪೂರ್ಣವಾಗಿದೆ, ಆದ್ದರಿಂದ ನಿನಗೆ ಈ ದಿವ್ಯ ಪಾಯಸವು ದೊರಕಿರುತ್ತದೆ. ದೇವನಿರ್ಮಿತವಾದ ಈ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಹಂಚಿಕೊಟ್ಟು ಅವರುಗಳು ಅದನ್ನು ಭುಜಿಸುವಂತೆ ಮಾಡು. ನೀನು ಅವರಿಂದ ಪುತ್ರರನ್ನು ಪಡೆಯುವೆ ಎಂದನು. ಪರಮ ಪ್ರೀತನಾದ ದಶರಥನು ಪಾಯಸವಿದ್ದ ಆ ಕೊಡವನ್ನು ತನ್ನ ತಲೆಯ ಮೇಲೆ ಇರಿಸಿಕೊಂಡು ಯಜ್ಞಪುರುಷನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿದನು. ದಶರಥನ ಯಾಗವನ್ನು ಹೀಗೆ ಸಫಲವಾಗಿ ಸಮಾಪ್ತಿಗೊಳಿಸಿ ಯಜ್ಞಪುರುಷನು ಅಗ್ನಿಕುಂಡದಲ್ಲಿ ಅಂತರ್ಧಾನನಾದನು. ದಶರಥನ ಸಂತೋಷಕ್ಕೆ ಪಾರವೇ ಇಲ್ಲ. ಕಡು ಬಡವನೊಬ್ಬನು ಆಕಸ್ಮಿಕವಾಗಿ ಧನ ಸಿಕ್ಕಿದಾಗ ಪಡುವಷ್ಟು ಸಂತೋಷವನ್ನು ಹೊಂದಿದನು. ನಂತರ ದಶರಥನು ಪಾಯಸದ ಕೊಡವನ್ನು ಅಂತಃಪುರಕ್ಕೆ ತಂದು ತನ್ನ 3 ಪತ್ನಿಯರನ್ನು ಕರೆದು ಹಿರಿಯಳಾದ ಕೌಸಲ್ಯಗೆ ಪಾಯಸದ ಅರ್ಧ ಭಾಗವನ್ನು ಕೊಟ್ಟನು. ಉಳಿದ ಅರ್ಧವನ್ನು ಪುನಃ 2 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನು ಸುಮಿತ್ರೆಗೆ ಕೊಟ್ಟನು. ಉಳಿದ 1/4 ಭಾಗವನ್ನು ಪುನಃ 2 ಭಾಗ ಮಾಡಿ 1 ಭಾಗವನ್ನು ಕೈಕೇಯಿಗೆ ಕೊಟ್ಟನು. ಪಾಯಸದ 8ನೇ 1 ಭಾಗವು ಉಳಿಯಿತು. ಕ್ಷಣಕಾಲ ಯೋಜಿಸಿ ಉಳಿದಿದ್ದ 8ನೇ 1 ಭಾಗವನ್ನು ಸುಮಿತ್ರೆಗೆ ಕೊಟ್ಟನು. ಆ ರಾಣಿಯರು ರಾಜನು ಕೊಟ್ಟ ಪಾಯಸವನ್ನು ಹರ್ಷಭರಿತರಾಗಿ ಭುಜಿಸಿದರು. ಆ ನಂತರ ಸೂರ್ಯನಂತೆ ತೇಜಸ್ಸನ್ನು ಹೊಂದಿ ಗರ್ಭವನ್ನು ಧರಿಸಿದರು. ತನ್ನ ಪತ್ನಿಯರು ಗರ್ಭವತಿಯಾದರೆಂದು ತಿಳಿದು ದಶರಥನು ಪರಮ ಸಂತುಷ್ಟನಾದನು. ಮುಂದಿನ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟೊತ್ತು ಎಲ್ರಿಗೂ ಪ್ರೀತಿಯಿಂದ ಚಿತ್ತ ಕೊಟ್ಟು ಕೇಳಿದ್ದ ಎಲ್ಲ ವೀಕ್ಷಕರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಹನುಮಾನ್.